ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ಬಿರುಗಾಳಿಗೆ ಎದುರಾಗಿ ಹಾರುವ ಹದ್ದಿನಂತೆ ಕಷ್ಟಗಳನ್ನ ಎದುರಿಸಿ ಮುನ್ನುಗ್ಗುವವನೇ ನಿಜವಾದಂತಹ ವಿಜೇತ. ನೀವು ಧೈರ್ಯ ಮತ್ತು ಸಾಹಸದ ಪ್ರತೀಕ. ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳಿಗೆ ಜಾಗವಿಲ್ಲ. ಜೀವನದಲ್ಲಿ ಎದುರಾಗುವ ಸವಾಲುಗಳು ನಿಮ್ಮನ್ನ ನಿಲ್ಲಿಸಲು ಬರುವುದಿಲ್ಲ. ನಿಮ್ಮಲ್ಲಿ ಅಡಗಿರುವಂತಹ ಅಗಾಧವಾದ ಶಕ್ತಿಯನ್ನ ನಿಮಗೆ ನೆನಪಿಸಲು ಬರುತ್ತವೆ. ಜಗತ್ತಿನಲ್ಲಿ ಯಾವುದೇ ದೊಡ್ಡ ಸಾಧನೆ ಸುಲಭವಾಗಿ ಸಿಕ್ಕಿಲ್ಲ. ಪ್ರತಿಯೊಂದು ಗೆಲುವಿನ ಹಿಂದೆ ನೂರಾರು ತ್ಯಾಗ, ಶ್ರಮ ಮತ್ತು ಅಚಲವಾದ ವಿಶ್ವಾಸವಿರುತ್ತದೆ. ನಿಮ್ಮ ಶಕ್ತಿಯ ಮೇಲೆ ನಿಮಗೆ ಸಂಶಯ ಬೇಡ. ಇತರರು ನಿಮ್ಮನ್ನ ಅಳೆಯುವ ಮುನ್ನ ನಿಮ್ಮ ಸಾಮರ್ಥ್ಯವನ್ನ ನೀವೇ ಗುರುತಿಸಿಕೊಳ್ಳಬೇಕಾಗುತ್ತೆ. ನಿನ್ನೆಯ ಸೋಲು ಇಂದಿನ ಪಾಠವಾಗ್ತದೆ. ಇಂದಿನ ಶ್ರಮವೇ ನಾಳಿನ ಗೆಲುವು. ಅಳುಕಿಲ್ಲದೆ ಮುನ್ನಡೆಯಿರಿ. ನಿಮ್ಮ ಎದೆಯೊಳಗಿನ ಗೆಲುವಿನ ಕಿಚ್ಚು ಯಾವತ್ತೂ ಆರದಿರಲಿ. ನಿಮ್ಮ ಕನಸುಗಳನ್ನ ನನಸು ಮಾಡುವ ಶಕ್ತಿ ನಿಮ್ಮ ಕೈಯಲ್ಲೇ ಇದೆ. ಮುನ್ನುಗ್ಗಿ, ಆಗ ಯಶಸ್ಸಿನ ಶಿಖರವನ್ನ ಏರುವಂತದ್ದಾಗ್ತದೆ. ಇಂದು ನಿಮ್ಮ ವೇಗ ಮತ್ತು ಕೆಲಸದ ಮೇಲಿನ ನಿಷ್ಠೆ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗ್ತದೆ. ಬಾಕಿ ಉಳಿದಿದ್ದಂತಹ ಪ್ರಮುಖ ಕಾರ್ಯಗಳು ಪೂರ್ಣಗೊಳ್ಳಲಿವೆ. ನಾಯಕತ್ವ ವಹಿಸಿಕೊಳ್ಳುವ ಅವಕಾಶ ಸಿಗಲಿದ್ದು ನಿಮ್ಮ ನಿರ್ಧಾರಗಳು ಫಲಪ್ರದವಾಗಲಿವೆ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಇಳಿಯಬೇಡಿ. ತಾಳ್ಮೆ ಮತ್ತು ಸೌಮ್ಯ ಮಾತು ನಿಮ್ಮನ್ನ ರಕ್ಷಿಸುತ್ತದೆ. ಇನ್ನು ಆರ್ಥಿಕ ಸ್ಥಿತಿಯು ಸುಧಾರಿಸಲಿದೆ. ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ನಗದು ಹರಿವು ಕೂಡ ಕಂಡು ಬರಲಿದೆ. ಸ್ಥಿರಾಸ್ತಿ ಅಥವಾ ದೀರ್ಘಾವಧಿಯ ಹೂಡಿಕೆಗಳಲ್ಲಿ ಯೋಜನೆಯನ್ನ ರೂಪಿಸಲು ಮಂಗಳವಾರದ ಅನುಕೂಲಕರವಾದಂತಹ ದಿನವಾಗಿದೆ. ಇನ್ನು ಅನಿವಾರ್ಯವಲ್ಲದ ಆನ್ಲೈನ್ ಶಾಪಿಂಗ್ ಅಥವಾ ದುಬಾರಿ ವಸ್ತುಗಳ ಖರೀದಿಯನ್ನ ನಿಯಂತ್ರಿಸಬೇಕಾಗುತ್ತೆ. ಕುಟುಂಬ ಸದಸ್ಯರೊಂದಿಗೆ ಬಾಂಧವ್ಯ ಕೂಡ ಗಟ್ಟಿಯಾಗಲಿದೆ. ಮನೆಯಲ್ಲಿ ಹರ್ಷದಾಯಕ ವಾತಾವರಣವನ್ನ ನೋಡುವಂತದ್ದಾಗ್ತದೆ. ಹಿರಿಯ ಸಹೋದರಿಯರಿಂದ ಮಹತ್ವದ ಬೆಂಬಲ ಹಾಗೂ ಸಹಾಯವು ಕೂಡ ಸಿಗುವಂತದ್ದು. ಇನ್ನು ಸಂಗಾತಿಯೊಂದಿಗೆ ಸಮಯವನ್ನ ಕಳೆಯಲು ಪ್ರಯತ್ನವನ್ನ ಪಡಬೇಕಾಗುತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಮುಕ್ತ ಮಾತುಕತೆಯಿಂದ ಬಗೆಹರಿಯಲಿವೆ. ಇನ್ನು ದಿನವಿಡೀ ಉತ್ಸಾಹ ಮತ್ತು ಶಕ್ತಿಯ ಮಟ್ಟ ಅಧಿಕವಾಗಿರುತ್ತದೆ. ಆತುರದಲ್ಲಿ ವಾಹನ ಚಲನೆ ಅಥವಾ ವ್ಯಾಯಾಮ ಮಾಡುವಾಗ ಮೈ ಕೈ ನೋವು, ಸಣ್ಣ ಪುಟ್ಟ ಗಾಯಗಳಾಗದಂತೆ ಜಾಗ್ರತೆಯನ್ನ ವಹಿಸಬೇಕಾಗುತ್ತೆ. ಇನ್ನ ಬಿಪಿ ಮತ್ತು ಉಷ್ಣ ಸಂಬಂಧಿ ಸಮಸ್ಯೆಗಳು ಬಾಧಿಸದಂತೆ ಎಳ್ಳನೀರು, ಮಜ್ಜಿಗೆ ಹಾಗೂ ಹಣ್ಣಿನ ರಸವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇನ್ನ ಮಂಗಳವಾರದಂದು ಸ್ನಾನದ ನಂತರ ಕೆಂಪು ಆಸನದ ಮೇಲೆ ಕುಳಿತು ಕನಿಷ್ಠ 3 ಬಾರಿ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಿ. ಇನ್ನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರವನ್ನ ಅರ್ಪಿಸಿ ಎಳ್ಳೆಣ್ಣೆ ಅಥವಾ ತುಪ್ಪದ ದೀಪವನ್ನ ಹಚ್ಚಬೇಕಾಗುತ್ತೆ. ಇನ್ನ ಓಂ ಕ್ರೌಂ ಕ್ರೀಂ ಕ್ರೌಂ ಸೌಂ ಭೌಮಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನ ಕೆಂಪು ಬಟ್ಟೆ, ಕೆಂಪು ಬೇಳೆ ಅಥವಾ ಬೆಲ್ಲವನ್ನ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಹಣೆಗೆ ಕೆಂಪು ಚಂದನದ ತಿಲಕವನ್ನ ಧರಿಸುವುದರಿಂದ ಮನಸ್ಸಿನಲ್ಲಿ ಏಕಾಗ್ರತೆ ಹಾಗೂ ಧನಾತ್ಮಕ ಶಕ್ತಿಯು ಕೂಡ ಹೆಚ್ಚಾಗುವಂತದ್ದನ್ನ ನೋಡುವಂತದ್ದಾಗ್ತದೆ. ನೀವು ವೃಷಭರಾಶಿಯವರೇ, ತಾಳ್ಮೆ ಎಂಬುದು ದೌರ್ಬಲ್ಯವಲ್ಲ, ಅದು ಅಚಲವಾದ ವಿಶ್ವಾಸ ಮತ್ತು ಮಹಾನ್ ಶಕ್ತಿಯ ಸಂಕೇತವಾಗಿದೆ. ವೃಷಭ ರಾಶಿಯಲ್ಲಿ ಜನಿಸಿದಂತಹ ನೀವು ಭೂತಾಯಿಯಂತೆ ತಾಳ್ಮೆ, ದೃಢತೆ ಮತ್ತು ಅದಮ್ಯ ಪರಿಶ್ರಮಕ್ಕೆ ಹೆಸರಾದವರು. ಜೀವನದಲ್ಲಿ ಎದುರಾಗುವ ಸವಾಲುಗಳು ಎಷ್ಟೇ ಕಠಿಣವಾಗಿದ್ದರೂ ಕೂಡ ನಿಮ್ಮ ಏಕಾಗ್ರತೆ ಮತ್ತು ಸ್ಥಿರತೆಯನ್ನ ಅಲುಗಾಡಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಯಶಸ್ಸು ಒಂದೇ ರಾತ್ರಿಯಲ್ಲಿ ಸಿಗುವಂತಹ ವಸ್ತುವಲ್ಲ, ಅದು ಪ್ರತಿದಿನ ನೀವು ಇಡುವಂತಹ ಸಣ್ಣ ಸಣ್ಣ ನಿಷ್ಠಾವಂತ ಹೆಜ್ಜೆಗಳ ಒಟ್ಟು ಫಲವಾಗಿರುತ್ತದೆ. ಜಗತ್ತು ನಿಮ್ಮ ವೇಗವನ್ನ ನೋಡಿ ನಿರ್ಣಯಿಸುವುದಿಲ್ಲ, ನಿಮ್ಮ ಗುರಿ ತಲುಪುವ ಬದ್ಧತೆಯನ್ನ ನೋಡಿ ಗೌರವಿಸುತ್ತದೆ. ಸೋಲುಗಳು ಎದುರಾದಾಗ ನಿರಾಶರಾಗಬೇಡಿ, ಅವು ನಿಮ್ಮ ಸಂಕಲ್ಪವನ್ನ ಗಟ್ಟಿಗೊಳಿಸಲು ಬಂದಂತಹ ಪರೀಕ್ಷೆಗಳು ಮಾತ್ರ. ನಿಮ್ಮ ಒಳಗಿರುವ ಅಪ್ರತಿಮ ಶಕ್ತಿಯನ್ನ ನಂಬಿ ಯಾವುದೇ ಹಿಂಜರಿಕೆಯಿಲ್ಲದೆ ನಿಮ್ಮ ಕನಸುಗಳ ಬೆನ್ನಟ್ಟಿ. ನಿಮ್ಮ ಸತತ ಪರಿಶ್ರಮವೇ ನಿಮ್ಮ ಯಶಸ್ಸಿನ ಕಿರೀಟವಾಗಲಿದೆ. ನಿಮ್ಮ ಗುರಿಯಡಿಗೆ ದೃಢವಾದಂತಹ ಹೆಜ್ಜೆಯನ್ನಿಡಿ, ಆಗ ಬಹುಶಃ ನಿಮ್ಮ ಕೈಯಲ್ಲಿ ಇರುವಂತದನ್ನ ನೀವು ಕಾಣುವಂತದ್ದಾಗ್ತದೆ. ಇಂದು ಕೆಲಸದಲ್ಲಿ ನಿಮ್ಮ ಬದ್ಧತೆ ಮತ್ತು ಕಠಿಣವಾದಂತಹ ಪರಿಶ್ರಮಕ್ಕೆ ಸೂಕ್ತವಾದಂತಹ ಮನ್ನಣೆ ಸಿಗುವಂತಹ ದಿನ. ಬಾಕಿ ಉಳಿದಿದ್ದಂತಹ ಪ್ರಮುಖ ಜವಾಬ್ದಾರಿಗಳು ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳುವಂತಹ ದಿನ. ಉದ್ಯೋಗ ಹುಡುಕುತ್ತಿರುವವರಿಗೆ ಅಥವಾ ವ್ಯಾಪಾರ ವಿಸ್ತರಿಸಲು ಬಯಸುವವರಿಗೆ ಶುಭ ಫಲಿತಾಂಶಗಳು ಕೂಡ ಕಂಡು ಬರುವಂತಹ ದಿನವಾಗಿದೆ. ನಿಮ್ಮ ಹಠಮಾರಿತನದ ಅಥವಾ ಬಿಗಿ ನಿಲುವನ್ನ ಬಿಟ್ಟು ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆಯಿಂದ ಕೆಲಸವನ್ನ ಮಾಡುವುದು ಬಹಳ ಮುಖ್ಯವಾಗ್ತದೆ. ಇನ್ನು ಆರ್ಥಿಕ ಪರಿಸ್ಥಿತಿ ಸದೃಢವಾಗಿರುವಂತದ್ದು. ಹೊಸ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಭೂಮಿ, ಆಸ್ತಿ ಅಥವಾ ವಾಹನ ಖರೀದಿಗೆ ಏನಾದ್ರೂ ನೀವು ಚರ್ಚೆಯನ್ನ ಮಾಡಬೇಕಾದ್ರೆ ಅದಕ್ಕೆ ಸಕಾರಾತ್ಮಕವಾಗಿ ಮುಂದುವರಿಯುವಂತದ್ದು. ಇನ್ನ ನಿಮಗೆ ಮನೆಗೆ ಉಪಯೋಗಿಸುವಂತಹ ವಸ್ತುಗಳು ಅಥವಾ ಅದರ ಖರೀದಿಗಾಗಿ ಹೆಚ್ಚು ಹಣ ಖರ್ಚಾಗಬಹುದು, ಆದ್ರೆ ಅದು ಉಪಯುಕ್ತ ಹೂಡಿಕೆ ಆಗಬೇಕಾಗಿದೆ. ಇನ್ನ ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಪರಸ್ಪರ ಪ್ರೀತಿ ಕೂಡ ನೆಲೆಸಿರುವಂತ
ದೊರೆಯುವಂತಹ ದಿನ. ನಿಮ್ಮ ಮನೆಯಲ್ಲಿ ಹಬ್ಬದಂತಹ ಸಂತಸದ ವಾತಾವರಣವನ್ನ ನೋಡ್ತೀರಾ. ದಾಂಪತ್ಯ ಜೀವನದ ಮಧುರವಾಗಿರುವಂತದ್ದು, ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕೂಡ ಕಳೀತೀರಾ. ಇನ್ನ ಆತ್ಮೀಯ ಸ್ನೇಹಿತರ ಅಥವಾ ಸಂಬಂಧಿಕರ ಆಗಮನದಿಂದ ಮನಸ್ಸಿಗೆ ನೆಮ್ಮದಿಯು ಮತ್ತು ಉಲ್ಲಾಸ ಕೂಡ ದೊರೆಯುವಂತದ್ದಾಗ್ತದೆ. ಇನ್ನ ದೈಹಿಕ ಶಕ್ತಿ ಮತ್ತು ಮಾನಸಿಕ ನೆಮ್ಮದಿಯು ಕೂಡ ಉತ್ತಮವಾಗಿರುವಂತದ್ದು. ನಿಮಗೆ ಗಂಟಲು ಅಥವಾ ಕುತ್ತಿಗೆ, ಜೀರ್ಣಾಂಗಕ್ಕೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ಕಾಣಿಸಿಕೊಳ್ಳಬಹುದು. ಆದಷ್ಟು ತಣ್ಣನೆಯ ಪಾನೀಯಗಳು ಮತ್ತು ಅತಿಯಾದ ಸಿಹಿ ಪದಾರ್ಥಗಳನ್ನ ಮಿತಿಗೊಳಿಸಬೇಕಾಗತ್ತೆ. ಶುದ್ಧವಾದಂತಹ ನೀರು ಹಾಗೂ ಹಣ್ಣುಗಳನ್ನ ಸೇವನೆಯಲ್ಲಿ ರೂಢಿಸಿಕೊಳ್ಬೇಕಾಗತ್ತೆ. ಇನ್ನ ಬೆಳಗ್ಗೆ ಶುಭ್ರವಾದಂತಹ ಬಿಳಿ ಬಟ್ಟೆಯನ್ನ ಧರಿಸಿ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನ ಬೆಳಗಿಸಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗತ್ತೆ. ಇನ್ನ ಬಿಳಿ ವಸ್ತುಗಳ ದಾನವನ್ನ ಮಾಡುವಂತದ್ದು, ಅಕ್ಕಿ ಆಗಿರ್ಬೋದು, ಹಾಲಾಗಿರ್ಬೋದು, ಮೊಸರನ್ನಾಗಿರ್ಬೋದು ಅಥವಾ ಸಕ್ಕರೆಯನ್ನ, ಬೆಳ್ಳಿಯ ವಸ್ತುಗಳನ್ನ ಬಡವರಿಗೆ ಅಥವಾ ದೇವಾಲಯಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನ ಹಸುವಿಗೆ ಹಸಿರು ಹುಲ್ಲನ್ನ ಅಥವಾ ಬೆಲ್ಲವನ್ನ, ಬಾಳೆಹಣ್ಣನ್ನ ನೀಡುವುದರಿಂದ ಶುಕ್ರ ದೋಷ ನಿವಾರಣೆಯಾಗಿ ಆರ್ಥಿಕ ಪ್ರಗತಿಯು ಕೂಡ ನಿಮಗೆ ಸಿಗುವಂತದ್ದಾಗ್ತದೆ. ಇನ್ನ ಶ್ರೀಗಂಧ ಅಥವಾ ನೈಸರ್ಗಿಕ ಸುಗಂಧ ದ್ರವ್ಯವನ್ನ ದಿನದ ಆರಂಭದಲ್ಲಿ ಬಳಸುವುದು ನಿಮ್ಮ ಸುತ್ತಲಿನ ಧನಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನ ಸಂಜೆ ಸಮಯದಲ್ಲಿ ಓಂ ಶುಂ ಶುಕ್ರಾಯ ನಮಃ ಮಂತ್ರವನ್ನ ಕನಿಷ್ಠ 24 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ ನೀವು. ಮಿಥುನ ರಾಶಿಯವರ ಜ್ಞಾನ ಮತ್ತು ಮಾತು ಜಗತ್ತನ್ನೇ ಗೆಲ್ಲಬಲ್ಲಂತಹ ಅತಿ ದೊಡ್ಡದಾದಂತಹ ಶಕ್ತಿಗಳು. ಮಿಥುನ ರಾಶಿಯಲ್ಲಿ ಜನಿಸಿದಂತಹ ನೀವು ಅಪಾರ ಬುದ್ಧಿಶಕ್ತಿ ಹೊಂದಿಕೊಳ್ಳುವಂತಹ ಸ್ವಭಾವ ಮತ್ತು ಚುರುಕುತನವನ್ನ ಪಡೆದವರು. ಯಾವುದೇ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಸೂಕ್ತವಾದಂತಹ ದಾರಿಯನ್ನ ಕಂಡುಕೊಳ್ಳುವಂತಹ ಅದ್ಭುತ ಕಲೆ ನಿಮ್ಮಲ್ಲಿರುವಂತದ್ದು. ನಿಮ್ಮ ಮನಸ್ಸಿನ ಚಂಚಲತೆಯನ್ನ ನಿಯಂತ್ರಿಸಿ ಒಂದೇ ಗುರಿಯತ್ತ ಗಮನವನ್ನ ಕೇಂದ್ರೀಕರಿಸಿದರೆ ನೀವು ಮುಟ್ಟಲಾಗದ ಶಿಖರವೇ ಕೂಡ ಇಲ್ಲವಂತದಾಗ್ತದೆ. ಜಗತ್ತಿನಲ್ಲಿ ದೊಡ್ಡ ಬದಲಾವಣೆಗಳು ಪ್ರಾರಂಭವಾಗುವುದು ಒಂದು ಸಣ್ಣ ಒಳ್ಳೆಯ ಆಲೋಚನೆಯಿಂದ. ಆ ಆಲೋಚನೆಗಳನ್ನ ಕಾರ್ಯರೂಪಕ್ಕೆ ತರುವಂತಹ ಶಕ್ತಿ ನಿಮ್ಮಲ್ಲಿರುವಂತದ್ದು. ಹಿನ್ನಡೆಗಳು ಎದುರಾದಾಗ ನಿರಾಶರಾಗಬೇಡಿ. ಪ್ರತಿಯೊಂದು ಸವಾಲು ನಿಮ್ಮ ಬುದ್ಧಿಮತೆಯನ್ನ ಹರಿತಗೊಳಿಸಲು ಬರುವಂತಹ ಒಂದು ಸಣ್ಣ ಪರೀಕ್ಷೆಯಷ್ಟೇ ಆಗಿರುವಂತದ್ದು. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಗೆಲುವಿನ ರಹಸ್ಯವಾಗ್ತದೆ. ನಿಮ್ಮ ಮಾತುಗಳಲ್ಲಿ ಸತ್ಯವಿರಬೇಕು. ನಿಮ್ಮ ಕೆಲಸದಲ್ಲಿ ಸ್ಪಷ್ಟತೆ ಇರಬೇಕಾಗುತ್ತೆ. ಹಿಂಜರಿಕೆಯನ್ನ ಕಿತ್ತೊಗೆದು ಹೊಸ ಅವಕಾಶಗಳನ್ನ ಧೈರ್ಯದಿಂದ ಸ್ವಾಗತ ಮಾಡಬೇಕಾಗುತ್ತೆ. ನಿಮ್ಮ ನೈಜವಾದಂತಹ ಸಾಮರ್ಥ್ಯವನ್ನ ನಂಬಿ ಮುನ್ನಡೆಯಬೇಕಾಗುತ್ತೆ. ಆಗ ಜಯ ಖಂಡಿತವಾಗಿಯೂ ನಿಮ್ಮದಾಗುವಂತದ್ದನ್ನ ನೋಡುವಂತದ್ದಾಗ್ತದೆ. ಇಂದು ಮಾತುಕತೆ, ಸಮಾಲೋಚನೆ ಮತ್ತು ಬರವಣಿಗೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿರುವಂತವರಿಗೆ ಅತ್ಯುತ್ತಮವಾದಂತಹ ಫಲಿತಾಂಶ ಕೂಡ ದೊರೆಯುವಂತಹ ದಿನವಾಗ್ತದೆ. ಇನ್ನು ನಿಮ್ಮ ವ್ಯಾಪಾರದಲ್ಲಿ ಹೊಸ ಗ್ರಾಹಕರಾಗಿರ್ಬೋದು ಅಥವಾ ಪಾಲುದಾರರೊಂದಿಗೆ ಮಹತ್ವದ ಮಾತುಕತೆಗಳು ಕೂಡ ಯಶಸ್ವಿಯಾಗುವಂತಹ ದಿನ. ಇನ್ನು ಏಕಕಾಲದಲ್ಲಿ ಕೆಲವು ಕೆಲಸಗಳನ್ನ ಕೈಗೆತ್ತಿಕೊಂಡು ಗೊಂದಲಕ್ಕೀಡಾಗಬೇಡಿ. ಆದ್ಯತೆಯ ಮೇರೆಗೆ ಒಂದೊಂದೇ ಕಾರ್ಯವನ್ನ ಪೂರ್ಣಗೊಳಿಸ್ತಾ ಹೋಗಬೇಕಾಗುತ್ತೆ. ಇನ್ನು ವ್ಯಾಪಾರ ಮತ್ತು ವೃತ್ತಿ ಜೀವನದಲ್ಲಿ ನಿರೀಕ್ಷಿತವಾದಂತಹ ಧನ ಆಗಮನವಾಗಿರುವಂತದ್ದು. ಷೇರು ಮಾರುಕಟ್ಟೆ ಅಥವಾ ಅಲ್ಪಾವಧಿ ಉಳಿತಾಯ ಯೋಜನೆಗಳಲ್ಲಿ ಅನುಭವಿಗಳ ಸಲಹೆಯನ್ನ ಪಡೆದು ಹೂಡಿಕೆಯನ್ನ ಮಾಡಲು ಈ ದಿನ ಅನುಕೂಲವಾಗಿರುವಂತದ್ದು. ಇನ್ನ ಗೆಜೆಟ್ಗಳು ಅಥವಾ ಪುಸ್ತಕಗಳ ಖರೀದಿಗೆ ಸಣ್ಣ ಪ್ರಮಾಣದ ಖರ್ಚು ಕೂಡ ಉಂಟಾಗಬಹುದಾದಂತದ್ದನ್ನ ನೋಡ್ತೀರಾ. ಇನ್ನ ನಿಮ್ಮ ಮನೆಯಲ್ಲಿ ಹಾಸ್ಯ, ನಗು ಮತ್ತು ಚರ್ಚೆಗಳಿಂದ ಕೂಡಿದಂತಹ ಉತ್ಸಾಹಭರಿತವಾದಂತಹ ವಾತಾವರಣವನ್ನ ನೋಡುವಂತದ್ದು. ಕಿರಿಯ ಸಹೋದರರಿಂದ ಅಥವಾ ಆಪ್ತ ಸ್ನೇಹಿತರಿಂದ ಉತ್ತಮ ಸಹಾಯ ಕೂಡ ಅಥವಾ ನೆರವು ಕೂಡ ನಿಮಗೆ ಸಿಗುವಂತದ್ದಾಗ್ತದೆ. ಇನ್ನ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುವುದರಿಂದ ಪರಸ್ಪರ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವಂತದ್ದಾಗ್ತದೆ. ಇನ್ನ ಮಾನಸಿಕವಾಗಿ ಚುರುಕಾಗಿರ್ತೀರಾ. ಅತಿಯಾದಂತಹ ಆಲೋಚನೆಗಳಿಂದಾಗಿ ನರಗಳ ಆಯಾಸ ಬರಬಹುದು. ಭುಜ ಅಥವಾ ಕುತ್ತಿಗೆ ನೋವು ಕೂಡ ಕಾಣಿಸಿಕೊಳ್ಳಬಹುದು. ಲಘು ಪ್ರಾಣಾಯಾಮವನ್ನ ಮಾಡಿ, ಧ್ಯಾನವನ್ನ ಮಾಡಿ ಹಾಗೂ ಹಸಿರು ತರಕಾರಿಗಳ ಸೇವನೆಯೇ ಆರೋಗ್ಯವನ್ನ ಸಮತೋಲನದಲ್ಲಿಡುವಂತದ್ದನ್ನ ಕಾಣ್ತೀರಾ. ಇಂದು ಬೆಳಗ್ಗೆ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಬೇಕಾಗುತ್ತೆ. ಓಂ ಘಂ ಗಣಪತಿ ನಮಃ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಿ. ಇದು ಕಾರ್ಯಗಳಲ್ಲಿನ ವಿಘ್ನಗಳನ್ನ ನಿವಾರಿಸುವಂತದ್ದಾಗ್ತದೆ. ಇನ್ನು ಬುಧ ಗ್ರಹದ ಅನುಗ್ರಹಕ್ಕಾಗಿ ಓಂ ಭ್ರಾಂ ಹ್ರೀಂ ಭ್ರೌಂ ಸಂ ಬುಧಾಯ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹಸಿರು ವಸ್ತುಗಳ ದಾನವನ್ನ ಮಾಡುವಂತದ್ದು. ಹಸಿರು ಬಟ್ಟೆಯನ್ನ ಅಥವಾ ಹೆಸರು ಕಾಳನ್ನ ಅಥವಾ ಹಸಿರು ತರಕಾರಿಗಳನ್ನ ಅಗತ್ಯವಿರುವಂತವರಿಗೆ ದಾನವಾಗಿ ಮಾಡುವಂತದ್ದು ಕೂಡ ತುಂಬಾ ಶ್ರೇಷ್ಠವಾದದ್ದು. ಇನ್ನು ಹಸುವಿಗೆ ಹಸಿರು ಹುಲ್ಲು, ಪಾಲಕ್ ಸೊಪ್ಪನ್ನ ಅಥವಾ ನೆನೆಸಿದಂತಹ ಹೆಸರು ಕಾಳನ್ನ ತಿನ್ನಿಸುವುದರಿಂದ ಜಾತಕದಲ್ಲಿನ ಬುಧ ದೋಷಗಳು ಕೂಡ ಶಮನವಾಗುವಂತದ್ದನ್ನ ನೋಡ್ತೀರ. ಇನ್ನ ತುಳಸಿ ಪೂಜೆಯನ್ನ ಮಾಡುವಂತದ್ದು. ಪ್ರತಿದಿನ ಬೆಳಗ್ಗೆ ತುಳಸಿ ಗಿಡಕ್ಕೆ ನೀರನ್ನ ಹಾಕಿ ತುಳಸಿ ಎಲೆಯನ್ನ ಪ್ರಸಾದವಾಗಿ ಸೇವಿಸುವುದು ಮಾನಸಿಕ ಶಾಂತಿ ಮತ್ತು ಆರೋಗ್ಯಕ್ಕೆ ಶುಭಕರವನ್ನ ಆಗಿರುವಂತದ್ದು. ಕಟಕ ರಾಶಿಯವರು ನೋಡಿ, ಸಾಗರದ ಅಲೆಗಳು ಎಷ್ಟು ಬಾರಿ ಹಿಂದಕ್ಕೆ ಸರಿದರೂ ಕೂಡ ಪ್ರತಿ ಬಾರಿಯೂ ಹೊಸ ಶಕ್ತಿಯೊಂದಿಗೆ ತೀರವನ್ನ ತಲುಪುವಂತದ್ದಾಗ್ತದೆ. ನೀವು ಕಟಕ ರಾಶಿಯವರಾದ ನೀವು ನೈಸರ್ಗಿಕವಾಗಿಯೇ ಅಪಾರವಾದಂತಹ ಸಹನೆ, ಪ್ರೀತಿ ಮತ್ತು ಅಚಲವಾದ ಆಂತರಿಕ ಶಕ್ತಿಯನ್ನ ಹೊಂದಿದವರು. ನಿಮ್ಮ ಮನಸ್ಸು ಸೂಕ್ಷ್ಮವಾಗಿರಬಹುದು, ಆದರೆ ನಿಮ್ಮ ಸಂಕಲ್ಪವು ಬಂಡೆಯಷ್ಟೇ ಗಟ್ಟಿಯಾದುದು. ಜೀವನದಲ್ಲಿ ಬರುವಂತಹ ಸಣ್ಣ ಪುಟ್ಟ ಏರಿಳಿತಗಳು ನಿಮ್ಮನ್ನ ದುರ್ಬಲಗೊಳಿಸಲು ಬರುವುದಿಲ್ಲ. ಬದಲಿಗೆ ನಿಮ್ಮ ಮನೋಸ್ಥೈರ್ಯವನ್ನ ಪರೀಕ್ಷಿಸಿ ಮತ್ತು ಮತ್ತಷ್ಟು ಬಲಿಷ್ಠಗೊಳಿಸಲು ಬರುವಂತದ್ದಾಗ್ತದೆ. ಹಿಂದಿನ ವೈಫಲ್ಯಗಳು
ಅಥವಾ ಕಹಿ ನೆನಪುಗಳನ್ನ ಹಿಡಿದಿಟ್ಟುಕೊಳ್ಳಬೇಡಿ. ಸೂರ್ಯನು ಮುಳುಗಿದರೂ ಕೂಡ ಮರುದಿನ ಹೊಸ ಕಿರಣಗಳೊಂದಿಗೆ ಮೂಡುವಂತೆ ನಿಮ್ಮ ಜೀವನದಲ್ಲೂ ಹೊಸ ಅವಕಾಶಗಳು, ಬಾಗಿಲುಗಳು ಕೂಡ ತೆರೆಯುವಂಥದ್ದು. ನಿಮ್ಮ ಮೇಲೆ ನಿಮಗಿರುವಂತಹ ನಂಬಿಕೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಬಲವಾಗಿರುತ್ತದೆ. ಧೈರ್ಯವಾಗಿ ಮುನ್ನಡೆಯಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರಾಮಾಣಿಕತೆ ಮತ್ತು ನಿರಂತರ ಪರಿಶ್ರಮವೇ ನಿಮ್ಮನ್ನ ಉತ್ತುಂಗಕ್ಕೆ ಕೊಂಡೊಯ್ಯುವಂತದ್ದಾಗ್ತದೆ. ಕನಸುಗಳು ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ನಿಮ್ಮ ಶ್ರಮದ ಮುಂದೆ ಅವು ನನಸಾಗಲೇಬೇಕು. ನಿಮ್ಮ ಗುರಿಯನ್ನ ಸ್ಪಷ್ಟವಾಗಿಸಿ ಮುನ್ನುಗ್ಗಬೇಕಾಗುತ್ತೆ. ಆಗ ಗೆಲುವು ನಿಮಗಾಗಿ ಕಾಯುತ್ತಿರುವಂತದ್ದನ್ನ ನೀವು ಕಾಣುವಂತದ್ದಾಗ್ತದೆ. ಇಂದು ಕಚೇರಿಯಲ್ಲಿ ನಿಮ್ಮ ಏಕಾಗ್ರತೆ ಮತ್ತು ಸೃಜನಶೀಲತೆಗೆ ಉತ್ತಮ ಪ್ರಶಂಸೆ ದೊರೆಯುವಂತಹ ದಿನ. ಬಾಕಿ ಉಳಿದಂತಹ ಯೋಜನೆಗಳನ್ನ ಸುಲಭವಾಗಿ ಮುಕ್ತಾಯಗೊಳಿಸುವಂತದ್ದಾಗ್ತದೆ. ಇನ್ನು ತಂಡದ ಸದಸ್ಯರು ನಿಮ್ಮ ಯೋಜನೆಗಳಿಗೆ ಪೂರ್ಣವಾದಂತಹ ಸಹಕಾರವನ್ನ ನೀಡುತ್ತಾರೆ. ಶಿಕ್ಷಣ, ಸಮಾಜ ಸೇವೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಇರುವಂತವರಿಗೆ ಇಂದು ವಿಶೇಷವಾದಂತಹ ಯಶಸ್ಸು ಕೂಡ ಸಿಗುವಂತದ್ದಾಗ್ತದೆ. ಇನ್ನು ಅತಿಯಾದ ಭಾವನಾತ್ಮಕ ನಿರ್ಧಾರಗಳನ್ನ ಕೆಲಸದ ಸ್ಥಳದಲ್ಲಿ ತೆಗೆದುಕೊಳ್ಳಬೇಡಿ. ಪ್ರಾಯೋಗಿಕ ದೃಷ್ಟಿಕೋನ ಕೂಡ ಇರಬೇಕಾಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ತೃಪ್ತಿಕರವಾಗಿರುವಂತದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತವಾದಂತಹ ಲಾಭ ಕೂಡ ನಿಮ್ಮ ಕೈ ಸೇರ್ತದೆ. ಸ್ಥಿರಾಸ್ತಿ ಅಥವಾ ಭೂಮಿ, ಮನೆಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಮುನ್ನಡೆಯೂ ಕೂಡ ಕಂಡು ಬರುವಂತದ್ದನ್ನ ಕಾಣ್ತೀರಾ. ಇನ್ನು ಕುಟುಂಬದ ಅಗತ್ಯಗಳಿಗೆ ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಹಣ ಕೂಡ ವ್ಯಯವಾಗಬಹುದು. ಆದರೂ ಬಜೆಟ್ ಕೂಡ ನಿಯಂತ್ರಣದಲ್ಲಿರುವಂತದ್ದನ್ನ ಕಾಣ್ತೀರಾ. ಇನ್ನು ಮನೆಯಲ್ಲಿ ಶಾಂತಿಯುತ ಹಾಗೂ ಸಂತೋಷದ ವಾತಾವರಣವನ್ನ ನೋಡುವಂಥದ್ದು. ಕುಟುಂಬದವರೊಂದಿಗೆ ಗುಣಮಟ್ಟದ ಸಮಯವನ್ನು ಕೂಡ ಕಳೆಯುವಂತದ್ದಾಗ್ತದೆ. ತಾಯಿ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದ್ದು ಅವರ ಪ್ರೀತಿ ಮತ್ತು ಮಾರ್ಗದರ್ಶನ ನಿಮಗೆ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧವೇ ಕೂಡ ಗಟ್ಟಿಯಾಗುವಂಥದ್ದು. ಪರಸ್ಪರ ಗೌರವ ಮತ್ತು ಪ್ರೀತಿ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ಧ್ಯಾನ ಮತ್ತು ಸಕಾರಾತ್ಮಕ ಚಿಂತನೆಗಳಿಂದ ಮನಸ್ಸು ಕೂಡ ಶಾಂತವಾಗಿರುತ್ತದೆ. ಶೀತ, ಕಫ ಅಥವಾ ನೀರಿನ ಬದಲಾವಣೆಯಿಂದ ಗಂಟಲಿನ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರುವಂತದ್ದು. ತಂಪಾದ ಪಾನೀಯಗಳನ್ನ ತಪ್ಪಿಸಬೇಕಾಗುತ್ತೆ. ಊರು ಬೆಚ್ಚಗಿನ ನೀರನ್ನ ಸೇವನೆಯನ್ನ ಮಾಡಬೇಕು ಮತ್ತು ನಿಯಮಿತ ನಡಿಗೆ ಆರೋಗ್ಯವನ್ನ ಕಾಪಾಡುವಂತದ್ದಾಗ್ತದೆ. ಇಂದು ಮಂಗಳವಾರ ಮುಂಜಾನೆ ಶಿವಲಿಂಗಕ್ಕೆ ಹಾಲು ಅಥವಾ ಶುದ್ಧವಾದಂತಹ ಜಲದಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಮನಸ್ಸಿನ ಶಾಂತಿಗಾಗಿ ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಮಸೇ ನಮಃ ಅಥವಾ ಓಂ ಸೋಮಾಯ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹಾಲು, ಮೊಸರು, ಅಕ್ಕಿ, ಸಕ್ಕರೆ ಅಥವಾ ಬೆಳ್ಳಿಯ ವಸ್ತುಗಳನ್ನ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ದಿನದ ಆರಂಭದಲ್ಲಿ ತಾಯಿಯ ಪಾದವನ್ನ ಮುಟ್ಟಿ ನಮಸ್ಕರಿಸಿ ಆಶೀರ್ವಾದವನ್ನ ಪಡಿಬೇಕು. ಇದು ಚಂದ್ರಗ್ರಹದ ಶುಭ ಫಲವನ್ನ ಹೆಚ್ಚಿಸುವಂತದ್ದಾಗ್ತದೆ. ಸಿಂಹರಾಶಿಯವರ ಸೂರ್ಯ ಮುಳುಗುವುದು ಕತ್ತಲೆಗೆ ಹೆದರಿ ಅಲ್ಲ, ಮರುದಿನ ಮತ್ತಷ್ಟು ತೇಜಸ್ಸಿನಿಂದ ಜಗತ್ತನ್ನ ಬೆಳಗಲು. ಸಿಂಹರಾಶಿಯವರಾದ ನಿಮ್ಮಲ್ಲಿ ನಾಯಕತ್ವದ ರಕ್ತವಿರುತ್ತದೆ. ಸಂಕಷ್ಟಗಳು ನಿಮ್ಮ ದಾರಿಗೆ ಅಡ್ಡಿಯಾಗಲು ಸಾಧ್ಯವೇ ಇಲ್ಲ. ಅವು ನಿಮ್ಮ ಆತ್ಮವಿಶ್ವಾಸವನ್ನ ಪರೀಕ್ಷಿಸುವ ಒರೆಗಲ್ಲುಗಳು ಮಾತ್ರ. ಜಗತ್ತು ನಿಮ್ಮ ಸಾಮರ್ಥ್ಯವನ್ನ ಪ್ರಶ್ನಿಸಿದಾಗ ನಿಮ್ಮ ಮಾತುಗಳಿಂದ ಅಲ್ಲ, ನಿಮ್ಮ ಸಾಧನೆಯಿಂದ ಉತ್ತರವನ್ನ ನೀಡಬೇಕಾಗುತ್ತೆ. ಸೋಲಿಗೆ ಎಂದಿಗೂ ಕೂಡ ಶರಣಾಗಬೇಡಿ. ಎದ್ದೇಳುವಂತಹ ಪ್ರತಿಯೊಂದು ಅಲೆಯೂ ದಡ ಸೇರುವ ಛಲವನ್ನ ಹೊಂದಿರುತ್ತದೆ. ಹಾಗೆಯೇ ನಿಮ್ಮ ಪ್ರತಿಯೊಂದು ಪ್ರಯತ್ನವೂ ನಿಮ್ಮನ್ನ ಯಶಸ್ಸಿನ ಉತ್ತುಂಗಕ್ಕೆ ತಲುಪಬೇಕು. ಇತರರು ಅಸಾಧ್ಯವಾದುವೆಂದು ಭಾವಿಸಿದ್ದನ್ನ ಸಾಧಿಸಿ ತೋರಿಸುವುದರಲ್ಲಿ ನಿಜವಾದಂತಹ ಸಿಂಹದ ಗಾಂಭೀರ್ಯವಿದೆ ಎಂಬುದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ಸಿಂಹ ನಿಮ್ಮ ಗುರಿಯನ್ನ ಸ್ಪಷ್ಟವಾಗಿ ಇಟ್ಟುಕೊಳ್ಳಬೇಕಾಗುತ್ತೆ. ನಿಮ್ಮ ಹೆಜ್ಜೆಯಲ್ಲಿ ದೃಢತೆ ಇರಬೇಕಾಗುತ್ತೆ. ಹಿಂದಿನ ತಪ್ಪುಗಳ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಇಂದಿನ ಕ್ಷಣಗಳನ್ನ ನಿಮ್ಮದಾಗಿಸಿಕೊಳ್ಳಿ. ಧೈರ್ಯದಿಂದ ಮುನ್ನಡೆಯಿರಿ. ಕಾಲ ನಿಮ್ಮ ಕೈಯಲ್ಲಿಡುವಂತದ್ದು. ಗೆಲುವು ಖಂಡಿತವಾಗಿಯೂ ನಿಶ್ಚಿತವಾಗಿಯೂ ನಿಮ್ಮದಾಗುವಂತದ್ದನ್ನ ಕಾಣುವಂತದ್ದಾಗಿದೆ. ಇಂದು ನಿಮ್ಮ ಕಾರ್ಯಕ್ಷಮತೆ ಉನ್ನತ ಮಟ್ಟದಲ್ಲಿರುವಂತದ್ದು. ಕಠಿಣವಾದಂತಹ ಗುರಿಗಳನ್ನ ನಿಗದಿತ ಸಮಯದಲ್ಲಿ ತಲುಪುವಂತಹ ಯಶಸ್ವಿಯಾಗುವಂತಹ ದಿನ. ಆಡಳಿತ, ನಿರ್ವಹಣೆ ಹಾಗೂ ಸರ್ಕಾರಿ ಸಂಬಂಧಿತ ಹುದ್ದೆಗಳಲ್ಲಿರುವವರಿಗೆ ಮುಂಬಡ್ತಿ ಅಥವಾ ಹೊಸ ಅಧಿಕಾರ ಸಿಗುವಂತಹ ಸೂಚನೆ ಇದೆ. ಇನ್ನು ಸಹೋದ್ಯೋಗಿಗಳ ವಿಚಾರದಲ್ಲಿ ಅನಗತ್ಯ ಹಸ್ತಕ್ಷೇಪ ಮಾಡಬೇಡಿ. ವಾದ ವಿವಾದಗಳಿಂದ ದೂರವಿದ್ದು ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಸಕಾರಾತ್ಮಕವಾಗಿರುವಂತದ್ದು. ದಿನನಿತ್ಯದ ವ್ಯಾಪಾರ ಹಾಗೂ ವಹಿವಾಟುಗಳಲ್ಲಿ ನಿರೀಕ್ಷಿತ ಆದಾಯ ಕೂಡ ನಿಮ್ಮ ಕೈ ಸೇರ್ತದೆ. ಬರಬೇಕಾಗಿದ್ದಂತಹ ಹಳೆಯ ಸಾಲ ಅಥವಾ ಹಣ ವಾಪಸ್ ಬರುವ ಸಾಧ್ಯತೆಯೂ ಕೂಡ ಇರುವಂತದ್ದು. ಇನ್ನು ವಾಹನ ದುರಸ್ತಿ ಅಥವಾ ಗೃಹೋಪಯೋಗಿ ವಸ್ತುಗಳಿಗಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹಣ ಉಳಿತಾಯಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಮನೆಯಲ್ಲಿ ನೆಮ್ಮದಿ ಮತ್ತು ಪರಸ್ಪರ ಸಹಕಾರದ ವಾತಾವರಣ ಕೂಡ ನೆಲೆಸಿರುವಂತದ್ದು. ಸಹೋದರಿಯರ ಬೆಂಬಲ ಸಿಗ್ತದೆ. ಮಂಗಳವಾರದ ಪ್ರಭಾವದಿಂದ ಸಹೋದರರೊಂದಿಗೆ ಬಾಂಧವ್ಯ ಗಟ್ಟಿಯಾಗಲಿದ್ದು ಅವರಿಂದ ಪ್ರಮುಖವಾದಂತಹ ಸಹಾಯ ಕೂಡ ನಿಮಗೆ ದೊರೆಯುವಂತದ್ದಾಗ್ತದೆ. ಇನ್ನು ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೀತೀರಾ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡು ಮನಸ್ಸಿಗೆ ನೆಮ್ಮದಿಯೂ ಕೂಡ ನಿಮಗೆ ಸಿಗುವಂತದ್ದಾಗ್ತದೆ. ಇನ್ನು ಶಾರೀರಿಕವಾಗಿ ಚುರುಕುತನ ಹಾಗೂ ಶಕ್ತಿ ಉತ್ತಮವಾಗಿರುವಂತಹ ದಿನ. ಮಂಗಳನ ಪ್ರಭಾವದಿಂದ ರಕ್ತದೊತ್ತಡ, ದೇಹದಲ್ಲಿ ಉಷ್ಣತೆ ಹೆಚ್ಚಾಗುವುದು ಅಥವಾ ಸ್ನಾಯು ಸೆಳೆತ ಕೂಡ ಕಾಣಿಸಿಕೊಳ್ಳಬಹುದು. ಇನ್ನು ಹೆಚ್ಚು ನೀರು, ಎಳನೀರು ಅಥವಾ ಮಜ್ಜಿಗೆ ಸೇವನೆಯನ್ನು ಮಾಡಬೇಕಾಗುತ್ತೆ. ನಿಯಮಿತವಾದಂತಹ ವಿಶ್ರಾಂತಿ ಮತ್ತು ಧ್ಯಾನದಿಂದ ಮಾನಸಿಕ ಒತ್ತಡವನ್ನ ಕೂಡ ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ.
ಮಾಡುತ್ತೆ ನೀವು. ಇನ್ನು ಮುಂಜಾನೆ ತಾಮ್ರದ ಚೊಂಬಿನಲ್ಲಿ ನೀರು, ಕೆಂಪು ಚಂದನ ಮತ್ತು ಅಕ್ಷತೆಯನ್ನು ಹಾಕಿ ಓಂ ಸೂರ್ಯಾಯ ನಮಃ ಎಂದು ಜಪಿಸುತ್ತಾ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಇನ್ನು ಮಂಗಳವಾರದಿಂದ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿ ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಿ. ಇದರಿಂದ ಮಾನಸಿಕ ಧೈರ್ಯ ಕೂಡ ಹೆಚ್ಚಾಗ್ತದೆ. ಇನ್ನು ಬೆಳಗ್ಗೆ ಕನಿಷ್ಠ 24 ಬಾರಿ ಗಾಯತ್ರಿ ಮಂತ್ರವನ್ನ ಭಕ್ತಿಯಿಂದ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಕೆಂಪು ಬಣ್ಣದ ಸಿಹಿ ತಿಂಡಿ, ಬೆಲ್ಲ ಅಥವಾ ಕಡಲೆಯನ್ನ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ತಂದೆ ಅಥವಾ ಮನೆಯ ಹಿರಿಯರ ವ್ಯಕ್ತಿಗಳ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಇದು ಜಾತಕದಲ್ಲಿನ ಸೂರ್ಯನ ಬಲವನ್ನ ಹೆಚ್ಚಿಸಿ ಕಾರ್ಯಸಿದ್ಧಿಗೆ ಕಾರಣವಾಗುವಂತದ್ದನ್ನ ನೀವು ಕಾಣುವಂತಕ್ಕಾಗುತ್ತೆ. ಕನ್ಯಾ ರಾಶಿಯವರೇ ನೋಡಿ, ಸ್ಪಷ್ಟ ಗುರಿ, ನಿಖರವಾದ ಯೋಜನೆ ಮತ್ತು ನಿರಂತರ ಶ್ರಮವಿದ್ದರೆ ಜಗತ್ತಿನ ಯಾವುದೇ ಪರ್ವತವೂ ಕೂಡ ಅಸಾಧ್ಯವಾಗಲಿಲ್ಲ. ಕನ್ಯಾ ರಾಶಿಯಲ್ಲಿ ಜನಿಸಿದಂತಹ ನಿಮ್ಮ ಅತಿದೊಡ್ಡ ಶಕ್ತಿ ನಿಮ್ಮ ಬುದ್ಧಿಮತ್ತೆ, ಶಿಸ್ತು ಮತ್ತು ಸಮರ್ಪಣಾ ಭಾವ. ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಸವಾಲನ್ನ ವಿಶ್ಲೇಷಿಸಿ ಅದಕ್ಕೊಂದು ಸೂಕ್ತವಾದಂತಹ ಪರಿಹಾರ ಕಂಡುಕೊಳ್ಳುವಂತಹ ಅದ್ಭುತ ಸಾಮರ್ಥ್ಯ ನಿಮ್ಮಲ್ಲಿರುವಂತದ್ದು. ಕೆಲವೊಮ್ಮೆ ಅತಿಯಾದ ಯೋಜನೆ ಮತ್ತು ಆತ್ಮವಿಶ್ವಾಸವನ್ನ ಕುಗ್ಗಿಸಬಹುದು, ಆದರೆ ಪರಿಪೂರ್ಣತೆಗಿಂತ ನಿರಂತರ ಪ್ರಯತ್ನವೇ ಹೆಚ್ಚು ಮುಖ್ಯವಾಗ್ತದೆ. ಆರಂಭದಲ್ಲಿ ಸಣ್ಣ ಹೆಜ್ಜೆಯನ್ನಿಟ್ಟರೂ ಕೂಡ ಪ್ರತಿ ಹೆಜ್ಜೆಯು ನಿಮ್ಮನ್ನ ನಿಮ್ಮ ಕನಸಿನ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಇತರರ ಟೀಕೆಗಳಿಗೆ ಕಿವಿಗೊಡದೆ ನಿಮ್ಮ ಕರ್ತವ್ಯದ ಮೇಲೆ ಗಮನವನ್ನ ಕೊಡಬೇಕಾಗುತ್ತೆ. ನಿಮ್ಮಲ್ಲಿರುವಂತಹ ಪ್ರತಿಭೆ, ಶ್ರಮ ಮತ್ತು ತಾಳ್ಮೆಯೇ ನಿಮ್ಮನ್ನ ವಿಜೇತರನ್ನಾಗಿ ಮಾಡುವಂತದ್ದಾಗ್ತದೆ. ಭಯವನ್ನ ಬದಿಗಿಟ್ಟು ಮುನ್ನಡೆದಾಗ ನಿನ್ನೆಗಿಂತ ಇಂದು ಉತ್ತಮವಾಗಿರ್ತೀರ. ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿಸುವಂತಹ ಶಕ್ತಿ ನಿಮ್ಮ ಕೈಯಲ್ಲಿರುವಂತದ್ದು. ಕಾರ್ಯೋನ್ಮುಖರಾಗಿ ಯಶಸ್ಸು ಆಗ ಖಂಡಿತವಾಗಿಯೂ ನಿಮ್ಮದಾಗುವಂತಹ ಘಟನೆಗಳು ಸಂಭವಿಸುತ್ತವೆ. ಇಂದು ನಿಮ್ಮ ಸಂವಹನ ಕೌಶಲ್ಯ ಹಾಗೂ ತೀಕ್ಷ್ಣವಾದಂತಹ ಬುದ್ಧಿವಂತಿಕೆಯಿಂದ ಕ್ಲಿಷ್ಟಕರವಾದ ಸಮಸ್ಯೆಗಳಿಗೆ ಸುಲಭ ಪರಿಹಾರ ಕಂಡುಕೊಳ್ತೀರ. ಲೆಕ್ಕಪತ್ರ, ಬ್ಯಾಂಕಿಂಗ್, ಐಟಿ ಮತ್ತು ಬರವಣಿಗೆ ಕ್ಷೇತ್ರದಲ್ಲಿರುವಂತವರಿಗೆ ಅತ್ಯುತ್ತಮವಾದಂತಹ ದಿನ. ಇನ್ನು ಯೋಜನೆಗಳನ್ನ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿ ಮೇಲಾಧಿಕಾರಿಗಳ ವಿಶ್ವಾಸವನ್ನು ಕೂಡ ಗಳಿಸುವಂತದ್ದಾಗ್ತದೆ. ಇನ್ನು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಅತಿಯಾದ ಯೋಚಿಸುವುದು ಅಥವಾ ಪರಿಪೂರ್ಣತೆಗಾಗಿ ಅನಗತ್ಯ ಒತ್ತಡ ತೆಗೆದುಕೊಳ್ಳುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುವಂತದ್ದು. ಹೊಸ ಆದಾಯದ ಮೂಲಗಳು ಕೂಡ ಕಂಡುಬರುವಂತದ್ದು. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಉತ್ತಮ ವ್ಯಾಪಾರ ಮತ್ತು ಲಾಭ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಲೆಕ್ಕಾಚಾರದ ನಿರ್ಧಾರಗಳಿಂದ ಅನಗತ್ಯ ಖರ್ಚುಗಳನ್ನ ನಿಯಂತ್ರಣದಲ್ಲಿಡಲು ಸಾಧ್ಯವಾಗ್ತದೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣ ಕೂಡ ಇರುವಂತದ್ದು. ಇನ್ನ ಸಹೋದರ ಸಹೋದರಿಯರಿಂದ ಬೆಂಬಲ ಸಿಗ್ತದೆ. ಒಡ ಹುಟ್ಟಿದವರಿಂದ ಅಥವಾ ಆಪ್ತ ಸ್ನೇಹಿತರಿಂದ ಉತ್ತಮ ಸಲಹೆ ಮತ್ತು ಬೆಂಬಲವು ಕೂಡ ನಿಮಗೆ ದೊರೆಯುವಂತದ್ದಾಗ್ತದೆ. ಇನ್ನು ಸಂಗಾತಿಯೊಂದಿಗೆ ಮುಕ್ತ ಸಂವಹನ ನಡೆಸಬೇಕಾಗುತ್ತೆ. ಸಣ್ಣ ಪುಟ್ಟ ತಪ್ಪುಗಳನ್ನ ಕ್ಷಮಿಸಿ ಮುನ್ನಡೆಯುವುದು ಬಾಂಧವ್ಯವನ್ನ ಇನ್ನಷ್ಟು ಗಟ್ಟಿಗೊಳಿಸುವಂತದ್ದಾಗ್ತದೆ. ಇನ್ನು ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಮತ್ತು ದಿನವಿಡೀ ಚುರುಕುತನದಿಂದ ಇರ್ತೀರಾ. ಮಾನಸಿಕ ಆತಂಕ ಅಥವಾ ನರಗಳ ದೌರ್ಬಲ್ಯ, ಅಜೀರ್ಣದಂತಹ ಸಣ್ಣ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನ. ಹಣ್ಣುಗಳು ಮತ್ತು ನಾರಿನಂಶವಿರುವ ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಪ್ರತಿದಿನ ಪ್ರಾಣಾಯಾಮ ಮಾಡುವುದು ಮನಸ್ಸನ್ನ ಶಾಂತವಾಗಿಡಲು ನೆರವಾಗುವಂತದ್ದಾಗ್ತದೆ. ಇಂದು ಗಣಪತಿಗೆ ಆರಾಧನೆಯನ್ನ ಮಾಡಬೇಕಾಗುತ್ತೆ ಅಥವಾ ಓಂ ಘಂ ಗಣಪತಿ ನಮಃ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಿ. ಇದರಿಂದ ಸಕಲ ವಿಘ್ನಗಳು ಕೂಡ ನಿವಾರಣೆ ಆಗ್ತವೆ. ಇನ್ನು ಬುಧ ಗ್ರಹದ ಅನುಗ್ರಹಕ್ಕಾಗಿ ಓಂ ಭ್ರಾಂ ರೀಂ ಭ್ರೌಂ ಸಂ ಬುಧಾಯ ನಮಃ ಎಂಬ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹಸಿರು ವಸ್ತುಗಳ ದಾನವನ್ನ ಮಾಡುವಂತದ್ದು. ಹಸಿರು ಹೆಸರು ಕಾಳು, ಹಸಿರು ಬಟ್ಟೆ ಅಥವಾ ಹಸಿರು ತರಕಾರಿಗಳನ್ನ ಬಡವರಿಗೆ ಅಥವಾ ಗೋಶಾಲೆಗೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಹಸುವಿಗೆ ಹಸಿರು ಹುಲ್ಲು, ಪಾಲಕ್ ಸೊಪ್ಪು ಅಥವಾ ನೆನೆಸಿದ ಹೆಸರು ಕಾಳುಗಳನ್ನ ತಿನ್ನಿಸುವುದರಿಂದ ಜಾತಕದಲ್ಲಿನ ಬುಧ ದೋಷ ಕೂಡ ನಿವಾರಣೆ ಆಗ್ತಾ ಹೋಗ್ತದೆ. ಇನ್ನು ತುಳಸಿ ಗಿಡಕ್ಕೆ ಅಥವಾ ಮನೆಯ ಸುತ್ತಲಿನ ಗಿಡಗಳಿಗೆ ನೀರನ್ನ ಹಾಕಿ ಆರೈಕೆ ಮಾಡುವುದು ಶುಭ ಫಲಗಳನ್ನ ನೀಡುವಂತದ್ದಾಗ್ತದೆ ನಿಮಗೆ. ತುಲಾರಾಶಿಯವರೇ, ಬಿರುಗಾಳಿಯಲ್ಲೂ ಸ್ಥಿರವಾಗಿ ನಿಲ್ಲುವ ತಕ್ಕಡಿಯೇ ನ್ಯಾಯದ ಸಂಕೇತ. ನಿಮ್ಮ ಮನಸ್ಸಿನ ಸಮತೋಲನವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ತುಲಾರಾಶಿಯವರಾದ ನಿಮ್ಮಲ್ಲಿ ನೈಸರ್ಗಿಕವಾಗಿಯೇ ಶಾಂತಿ, ಸೌಂದರ್ಯ ಮತ್ತು ಸಮತೋಲನದ ಶಕ್ತಿ ಇದೆ. ಜೀವನದಲ್ಲಿ ಏರಿಳಿತಗಳು ಬರುವುದು ಸಹಜ, ಆದರೆ ಅವುಗಳಿಗೆ ನಿಮ್ಮ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನ ಹಾಳು ಮಾಡಲು ಬಿಡಬೇಡಿ. ಯಾವುದೇ ಬಿಕ್ಕಟ್ಟು ಬಂದರೂ ಕೂಡ ನಿಮ್ಮ ಆಂತರಿಕ ಸಮಚಿತ್ತವೇ ನಿಮ್ಮನ್ನ ಗೆಲ್ಲಿಸುವಂತದ್ದಾಗ್ತದೆ. ಜಗತ್ತಿನಲ್ಲಿ ಅತಿ ದೊಡ್ಡ ಜಯ ಎಂದರೆ ನಮ್ಮ ಮನಸ್ಸುಗಳು ನಾವು ನಿಯಂತ್ರಿಸುವುದು. ಸಂದೇಹಗಳು ನಿಮ್ಮ ಕನಸುಗಳನ್ನ ನುಂಗಿ ಹಾಕಲು ಬಿಡಬೇಡಿ. ಪ್ರತಿಯೊಂದು ದಿನವೂ ನಿಮಗೆ ಸಿಗುವಂತಹ ಹೊಸ ಅವಕಾಶ, ಹೊಸ ಆರಂಭ, ನಿಮ್ಮ ಪ್ರಾಮಾಣಿಕ ಶ್ರಮ, ಸೌಜನ್ಯ ಹಾಗೂ ಧೈರ್ಯವೇ ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವಂತದ್ದಾಗ್ತದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಡಬೇಕಾಗುತ್ತೆ. ಇಂದಿನ ಕಠಿಣ ಪರಿಶ್ರಮವೇ ನಾಳಿನ ನಿಮ್ಮ ಯಶಸ್ಸಿನ ಕಿರೀಟವಾಗುವಂಥದ್ದು. ಎದ್ದು ನಿಲ್ಲಿ. ಹಿಂಜರಿಕೆಯನ್ನ ಮರೆತು ಮುನ್ನಡೆದಾಗ ಜಯ ಖಂಡಿತವಾಗಿಯೂ ನಿಮ್ಮದಾಗುವಂಥದ್ದನ್ನ ನೋಡುವಂಥದ್ದಾಗ್ತದೆ. ನಿಮ್ಮ ಕೌಶಲ್ಯ ಹಾಗೂ ಮಾತುಗಾರಿಕೆಯಿಂದ ಕೆಲಸದ ಸ್ಥಳದಲ್ಲಿ ಎದುರಾಗುವ ಸವಾಲುಗಳನ್ನ ಸುಲಭವಾಗಿ ಪರಿಹರಿಸುವಿರಿ. ತಂಡದ ಸದಸ್ಯರ ಸಹಕಾರ ನಿಮಗಿರ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ನಿಂತವರಿಗೆ ಹೊಸ ಸಂಪರ್ಕಗಳು ಕೂಡ ಮತ್ತು ಪಾಲುದಾರಿಕೆಗಳು ಕೂಡ ಲಾಭದಾಯಕವಾಗ್ತವೆ. ನಿರ್ಧಾರಗಳನ್ನು ಮುಂದೂಡುವ ಅಥವಾ ದ್ವಂದ್ವ ಮನಸ್ಥಿತಿಯಲ್ಲಿನ ಬಿಟ್ಟು ಸ್ಪಷ್ಟ ಮತ್ತು ಸಮಯೋಚಿತ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು.
ಕಾಯ್ದುಕೊಳ್ಳಬೇಕಾಗುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ತೃಪ್ತಿಕರವಾಗಿರುವಂತದ್ದು. ನಿರೀಕ್ಷಿತ ಮೂಲಗಳಿಂದ ಆದಾಯ ಕೂಡ ಹರಿದು ಬರುವಂತದ್ದಾಗ್ತದೆ. ವೈಯಕ್ತಿಕ ಸೌಕರ್ಯ ಅಥವಾ ಸೌಂದರ್ಯವರ್ಧಕ ವಸ್ತುಗಳಿಗಾಗಿ ಅತಿಯಾಗಿ ಖರ್ಚು ಮಾಡುವುದನ್ನ ತಡೆಯಬೇಕಾಗುತ್ತೆ. ಇನ್ನು ಹೊಸ ಆಸ್ತಿ ಅಥವಾ ದೀರ್ಘಾವಧಿ ಷೇರು ಮಾರುಕಟ್ಟೆ ಹೂಡಿಕೆಗಳಿಗೆ ಅಥವಾ ಹೂಡಿಕೆ ಮಾಡುವ ಮುನ್ನ ಹಿರಿಯರ ಅಥವಾ ತಜ್ಞರ ಸಲಹೆಯನ್ನ ಪಡೆಯಬೇಕಾಗುತ್ತೆ. ಇನ್ನು ಮನೆಯಲ್ಲಿ ಶಾಂತಿಯುತ ಹಾಗೂ ಸಂತಸದ ವಾತಾವರಣ ನೆಲೆಸಿರುವಂತದ್ದು. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಪರಸ್ಪರ ಗೌರವ ಕೂಡ ಹೆಚ್ಚಾಗ್ತದೆ. ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುವುದರಿಂದ ಮನಸ್ಸಿನ ಭಾರ ಕೂಡ ಕಡಿಮೆ ಆಗ್ತದೆ. ಇನ್ನು ಹಳೆಯ ಸ್ನೇಹಿತರು ಅಥವಾ ಆತ್ಮೀಯ ಸಂಬಂಧಿಕರೊಂದಿಗೆ ಸಂಪರ್ಕವನ್ನ ಕೂಡ ಸಾಧಿಸುವಂತದ್ದಾಗ್ತದೆ. ಇನ್ನು ಆರೋಗ್ಯ ಕೂಡ ಉತ್ತಮವಾಗಿರುವಂತದ್ದು. ಮನಸ್ಸಿನಲ್ಲಿ ಉತ್ಸಾಹವಿರುವಂತದ್ದು. ಆಹಾರ ವ್ಯತ್ಯಾಸದಿಂದಾಗಿ ಅಜೀರ್ಣ ಅಥವಾ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಕಾಣಿಸಿಕೊಳ್ತವೆ. ಸಾಕಷ್ಟು ನೀರನ್ನ, ತಾಜಾ ಹಣ್ಣಿನ ರಸವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ ಹಾಗೂ ಯೋಗ ಪ್ರಾಣಾಯಾಮವನ್ನ ಅಭ್ಯಾಸವಾಗಿ ಮಾಡಿಕೊಳ್ಬೇಕಾಗುತ್ತೆ. ಇಂದು ಬೆಳಗ್ಗೆ ಶುಭ್ರವಾದಂತಹ ಬಿಳಿ ಅಥವಾ ತಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಮಂಗಳವಾರದ ಈ ದಿನ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ ಅಥವಾ ಹನುಮಂತನ ದೇವಸ್ಥಾನಕ್ಕೆ ತೆರಳಿ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಇದು ನಿಮ್ಮ ಧೈರ್ಯ ಮತ್ತು ಸಂಕಲ್ಪ ಬಲವನ್ನ ನೀಡುವಂತದ್ದಾಗ್ತದೆ. ಇನ್ನ ಬಿಳಿ ವಸ್ತುಗಳ ದಾನವನ್ನ ಮಾಡುವಂತದ್ದು. ಅಕ್ಕಿಯನ್ನಾಗಿರ್ಬೋದು, ಹಾಲನ್ನಾಗಿರ್ಬೋದು, ಸಕ್ಕರೆಯನ್ನಾಗಿರ್ಬೋದು ಅಥವಾ ಬೆಳ್ಳಿಯಂತಹ ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ ವಸ್ತುಗಳನ್ನ ಬಡವರಿಗೆ ಅಥವಾ ದೇವಾಲಯಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಶ್ರೀಗಂಧ ಅಥವಾ ನೈಸರ್ಗಿಕವಾದಂತಹ ಸುಗಂಧ ದ್ರವ್ಯಗಳನ್ನ ಬಳಸುವುದರಿಂದ ಶುಕ್ರನ ಅನುಗ್ರಹ ದೊರೆತು ಸಕಾರಾತ್ಮಕ ಶಕ್ತಿಯು ಕೂಡ ಹೆಚ್ಚಾಗುವಂತದ್ದನ್ನ ಕಾಣ್ತೀರ. ಇನ್ನ ಶ್ರೇಷ್ಠವಾದಂತಹ ಗೋ ಸೇವೆಯನ್ನ ಮಾಡಬೇಕಾಗತ್ತೆ. ಹಸುವಿಗೆ ಹಸಿರು ಹುಲ್ಲನ್ನ, ಬೆಲ್ಲವನ್ನ ಅಥವಾ ಅನ್ನವನ್ನ ತಿನ್ನಿಸುವುದರಿಂದ ಗ್ರಹ ದೋಷಗಳು ನಿವಾರಣೆಯಾಗಿ ಸಕಲ ಕಾರ್ಯಗಳು ಕೂಡ ಸಿದ್ಧಿಯಾಗುವಂತದ್ದನ್ನ ಕಾಣ್ತೀರ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಆಳವಾದ ಸಮುದ್ರದ ಶಾಂತತೆಯ ಹಿಂದೆಯೂ ಮಹಾನ್ ಅಲೆಗಳನ್ನ ಎಬ್ಬಿಸುವಂತ ಅಗಾಧವಾದಂತಹ ಶಕ್ತಿ ಇರುತ್ತದೆ. ವೃಶ್ಚಿಕ ರಾಶಿಯವರಾದ ನೀವು ಅಸಾಧಾರಣ ಮನೋಬಲ, ನಿಗೂಢವಾದಂತಹ ಶಕ್ತಿ ಮತ್ತು ಅಚಲವಾದ ದೃಢ ಸಂಕಲ್ಪವನ್ನ ಹೊಂದಿದವರು. ನಿಮ್ಮಲ್ಲಿರುವಂತಹ ತೀವ್ರತೆ ಮತ್ತು ಛಲವೇ ನಿಮ್ಮ ದೊಡ್ಡದಾದಂತಹ ಶಕ್ತಿ. ಜೀವನದಲ್ಲಿ ಎಷ್ಟೇ ಕಠಿಣ ಸಂದರ್ಭಗಳು ಎದುರಾದರೂ ಕೂಡ ಬೂದಿಯಿಂದ ಎದ್ದು ಬರುವಂತಹ ಹಕ್ಕಿಯಂತೆ ಮರಳಿ ಗೆದ್ದು ಬರುವಂತಹ ಸಾಮರ್ಥ್ಯ ನಿಮಗಿರುವಂತದ್ದು. ಸೋಲು ಅಥವಾ ನಿರಾಶೆಗಳನ್ನ ನಿಮ್ಮ ದೌರ್ಬಲ್ಯವನ್ನಾಗಿ ಮಾಡಿಕೊಳ್ಳಬೇಡಿ. ಅವುಗಳನ್ನ ನಿಮ್ಮ ಮುಂದಿನ ದೊಡ್ಡ ಜಯಕ್ಕೆ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳಬೇಕಾಗುತ್ತೆ. ಜಗತ್ತು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಮಯವನ್ನ ತೆಗೆದುಕೊಳ್ಳಬಹುದು, ಆದ್ರೆ ನಿಮ್ಮ ಸಾಧನೆ ಜಗತ್ತಿಗೆ ತಿರುಗಿ ನೋಡುವಂತೆ ಮಾಡುವಂತದ್ದಿರಬೇಕಾಗುತ್ತೆ. ನಿಮ್ಮ ಮೇಲೆ ನೀವು ನಂಬಿಕೆಯನ್ನ ಇಡಬೇಕಾಗುತ್ತೆ. ಯಾರೋ ನಿಮ್ಮ ಗುರಿಯನ್ನ ತಡೆಯಲಾರರು. ನಿಮ್ಮ ಸಂಕಲ್ಪ ದೃಢವಾಗಿದ್ದರೆ ಅಸಾಧ್ಯವಾದುದು ಕೂಡ ಯಾವುದೂ ಇಲ್ಲ. ನಿಮ್ಮ ಅಂತಃಶಕ್ತಿಯನ್ನ ಜಾಗೃತಗೊಳಿಸಿ ಜಯದ ಹಾದಿಯಲ್ಲಿ ಮುನ್ನಡೆದರೆ ಖಂಡಿತವಾಗಿಯೂ ಆತ್ಮವಿಶ್ವಾಸ ಮತ್ತು ಜಯವನ್ನ ಸಾಧಿಸುವಂತದ್ದಾಗ್ತದೆ. ಇಂದು ಕಠಿಣ ಸವಾಲುಗಳನ್ನ ಸುಲಭವಾಗಿ ನಿಭಾಯಿಸಿ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಕೂಡ ಪಾತ್ರರಾಗ್ತೀರಾ. ತಾಂತ್ರಿಕ, ಸಂಶೋಧನೆ ಅಥವಾ ರಕ್ಷಣಾ ರಂಗದಲ್ಲಿರುವಂತವರಿಗೆ ಹೊಸ ಜವಾಬ್ದಾರಿಗಳು ಕೂಡ ಸಿಗುವಂತಹ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಇಳಿಯದೆ ನಿಮ್ಮ ಕೆಲಸದ ಮೇಲಷ್ಟೇ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ನಿರೀಕ್ಷಿತವಾದಂತಹ ಮೂಲಗಳಿಂದ ಧನ ಆಗಮನವಾಗಲಿದ್ದು ಆರ್ಥಿಕ ಸ್ಥಿತಿಯು ಕೂಡ ಸುಧಾರಿಸ್ತಾ ಹೋಗ್ತದೆ. ಇನ್ನು ಭೂಮಿನ, ಆಸ್ತಿನ ಅಥವಾ ದೀರ್ಘಾವಧಿ ಷೇರು ಮಾರುಕಟ್ಟೆ ಹೂಡಿಕೆಗಳಿಗೆ ಈ ದಿನವೂ ಕೂಡ ಅನುಕೂಲಕರವಾಗಿರುವಂತದ್ದು. ಇನ್ನು ಅನಿವಾರ್ಯ ವೆಚ್ಚಗಳು ಎದುರಾದರೂ ಕೂಡ ಆರ್ಥಿಕ ಸಮತೋಲನವನ್ನ ಕಾಯ್ದುಕೊಳ್ಳಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಪ್ರೀತಿ ಮತ್ತು ಪರಸ್ಪರ ಸಹಕಾರ ಹೆಚ್ಚಾಗ್ತಾ ಹೋಗ್ತದೆ. ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಮಾತುಕತೆಯೂ ಕೂಡ ನಡೆಯಬಹುದಾದಂತಹ ದಿನ. ಆಪ್ತರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಮಾತನಾಡಬೇಕಾಗುತ್ತೆ. ಹಠಮಾರಿತನವನ್ನ ಬಿಡುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ದಿನವಿಡೀ ಉತ್ಸಾಹ ಮತ್ತು ದೈಹಿಕ ಶಕ್ತಿಯು ಕೂಡ ಉತ್ತಮವಾಗಿರುವಂತದ್ದು. ಹೊಟ್ಟೆಯ ಉರಿ ಅಥವಾ ಅಧಿಕ ಬಿಪಿ ಸಮಸ್ಯೆಗಳು ಕೂಡ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದಾದಂಥದ್ದು. ಕರಿದಂತಹ ಮತ್ತು ಅತಿಯಾದ ಖಾರದ ಆಹಾರವನ್ನ ತ್ಯಜಿಸಿ ಹಣ್ಣು, ತರಕಾರಿಗಳು ಮತ್ತು ನೀರನ್ನ ಯಥೇಚ್ಛವಾಗಿ ಸೇವನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡುವಂಥದ್ದು. ಮಂಗಳವಾರದ ಈ ದಿನ ಬೆಳಗ್ಗೆ ಸ್ನಾನ ಮುಗಿಸಿ 11 ಬಾರಿ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಿ. ಇದು ಸರ್ವ ವಿಘ್ನಗಳನ್ನ ಕೂಡ ನಿವಾರಿಸ್ತಾ ಹೋಗ್ತದೆ. ಇನ್ನು ಕುದ ದೋಷ ನಿವಾರಣೆಗೆ ಸುಬ್ರಹ್ಮಣ್ಯ ಅಷ್ಟಕಂ ಅಥವಾ ಓಂ ಶರವಣ ಭಣ ಭವಾಯ ನಮಃ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಕೆಂಪು ಬೇಳೆಯನ್ನ ದಾನವನ್ನ ಮಾಡುವಂಥದ್ದು. ತೊಗರಿ ಬೇಳೆಯನ್ನ ಅಥವಾ ಕೆಂಪು ಬಣ್ಣದ ಧಾನ್ಯಗಳನ್ನ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಮಂಗಳ ಗ್ರಹದ ಮಂತ್ರವನ್ನ ಪಠಿಸುವಂಥದ್ದು. ಓಂ ಕ್ರೌಂ ಕ್ರೀಂ ಕ್ರೌಂ ಸಂಭೋಮಾಯ ನಮಃ ಎಂಬ ಮಂತ್ರವನ್ನ ಜಪಿಸುವುದರಿಂದ ಆತ್ಮವಿಶ್ವಾಸ ಮತ್ತು ಗ್ರಹ ಬಲ ಕೂಡ ಹೆಚ್ಚಾಗುವಂತದ್ದನ್ನ ಕಾಣುವಂತದ್ದಾಗ್ತದೆ. ಇನ್ನು ಬೆಲ್ಲ ಮತ್ತು ಕಾಳುಗಳ ನೈವೇದ್ಯವನ್ನ ನೀಡುವಂಥದ್ದು. ಹನುಮಂತನಿಗೆ ಬೆಲ್ಲ ಅಥವಾ ಹುರಿದ ಕಡಲೆ ಕಾಳನ್ನ ನೈವೇದ್ಯವನ್ನ ಮಾಡಿ ಪ್ರಸಾದ ರೂಪದಲ್ಲಿ ಹಂಚಿದಲ್ಲಿ ಖಂಡಿತವಾಗಿಯೂ ಸಕಲ ಕಾರ್ಯಗಳಲ್ಲಿ ಬರುವಂತಹ ವಿಘ್ನಗಳು ದೂರವಾಗಿ ಯಶಸ್ಸನ್ನ ನೀವು ಕಾಣುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದ್ರೆ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ನೀವು. ಇನ್ನು ಶುಭ ಬಣ್ಣವನ್ನ ನೋಡುವುದಾದ್ರೆ ಬಿಳಿ ಮತ್ತು ಕ್ರೀಮ್ ಬಣ್ಣವನ್ನ ಬಳಸಿದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ನೀವು ಪಡೆಯುವಂತದ್ದಾಗ್ತದೆ.
ಧನುರಾಶಿಯವರೇ, ಬಾಣವು ಗುರಿಯನ್ನ ಮುಟ್ಟಬೇಕಾದ್ರೆ ಅದು ಮೊದಲ ಹಿಂದಕ್ಕೆ ಎಳೆಯಬೇಕಾಗುತ್ತದೆ. ಹಾಗೆ ಜೀವನದಲ್ಲಿ ಎದುರಾಗುವಂತಹ ಹಿನ್ನಡೆಗಳು ನಿಮ್ಮನ್ನ ದೊಡ್ಡ ಗುರಿಯತ್ತ ಜಿಗಿಯಲು ಸಜ್ಜುಗೊಳಿಸುತ್ತಿವೆ. ಧನುರಾಶಿಯವರಾದಂತಹ ನಿಮ್ಮ ಚಿಹ್ನೆಯೇ ಧನಸ್ಸು ಅಂದ್ರೆ ಬಾಣ. ನೀವು ಸದಾ ಉನ್ನತ ಗುರಿಗಳನ್ನ ಇಟ್ಟುಕೊಳ್ಳುವ ಆಶಾವಾದಿಗಳು ಮತ್ತು ಸತ್ಯಾನ್ವೇಷಗಳು. ಜೀವನದಲ್ಲಿ ಸವಾಲುಗಳು ಬಂದಾಗ ಎಂದಿಗೂ ಕೂಡ ದಾರಿಯನ್ನು ತಪ್ಪಬೇಡಿ. ನಿಮ್ಮ ದೃಷ್ಟಿ ಸದಾ ಗುರಿಯ ಮೇಲಿರಬೇಕಾಗುತ್ತೆ. ಜ್ಞಾನ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುವಂತಹ ವ್ಯಕ್ತಿಯನ್ನ ಯಾವ ಬಿರುಗಾಳಿಯೂ ಕೂಡ ಅಲುಗಾಡಿಸಲಾರದು. ನಿಮ್ಮಲ್ಲಿರುವಂತಹ ಕಲಿಕೆಯ ಹಸಿವು ಮತ್ತು ಧನಾತ್ಮಕವಾದಂತಹ ಚಿಂತನೆ ನಿಮ್ಮ ದೊಡ್ಡದಾದಂತಹ ಶಕ್ತಿ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ಕೂಡ ನಿಮ್ಮಲ್ಲಿರುವಂತಹ ಅಚಲವಾದ ವಿಶ್ವಾಸ ಮತ್ತು ಕಠಿಣವಾದಂತಹ ಪರಿಶ್ರಮವು ನಿಮ್ಮನ್ನ ಜಯಶಾಲಿಯನ್ನಾಗಿ ಮಾಡುವಂತದ್ದಾಗ್ತದೆ. ಸಣ್ಣ ಪುಟ್ಟ ವೈಫಲ್ಯಗಳಿಗೆ ಹೆದರದೆ ನಿಮ್ಮ ನೈಜ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಬೇಕಾಗುತ್ತೆ. ನಿಮ್ಮಲ್ಲಿ ಅಪಾರವಾದ ಶಕ್ತಿ ಇದೆ. ಕನಸುಗಳನ್ನ ಬೆನ್ನಟ್ಟಿ ಹೋದರೆ, ಮುನ್ನುಗ್ಗಿ ಹೋದರೆ ಮತ್ತು ಇತಿಹಾಸವನ್ನ ಸೃಷ್ಟಿಸುವಂತದ್ದನ್ನ ನೀವು ಕಾಣುವಂತದ್ದಾಗ್ತದೆ. ಇಂದು ನಿಮ್ಮ ಅನುಭವ ಮತ್ತು ಜ್ಞಾನಕ್ಕೆ ಉದ್ಯೋಗ ಕ್ಷೇತ್ರದಲ್ಲಿ ಸೂಕ್ತವಾದಂತಹ ಗೌರವ ಹಾಗೂ ಮನ್ನಣೆ ಸಿಗುವಂತದ್ದು. ಶಿಕ್ಷಣ, ಮಾರ್ಗದರ್ಶನ, ಸಲಹಾ ವೃತ್ತಿ ಅಥವಾ ಆಡಳಿತ ಕ್ಷೇತ್ರದಲ್ಲಿ ಇರುವಂತವರಿಗೆ ಅತ್ಯುತ್ತಮವಾದಂತಹ ದಿನ. ಇನ್ನು ಮೇಲಾಧಿಕಾರಿಗಳು ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಟು ಪ್ರಮುಖ ಕಾರ್ಯಗಳನ್ನು ವಹಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣ ಅಥವಾ ಹೊಸ ಸಂಪರ್ಕಗಳಿಂದ ಲಾಭದ ಸಾಧ್ಯತೆಯೂ ಕೂಡ ದಟ್ಟವಾಗಿರುವಂತದ್ದು. ಅತಿಯಾದ ಭರವಸೆ ನೀಡುವುದನ್ನ ತಪ್ಪಿಸಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಜವಾಬ್ದಾರಿಗಳನ್ನ ಒಪ್ಪಿಕೊಳ್ಳಬೇಕಾಗುತ್ತೆ. ಇನ್ನು ಪರಿಸ್ಥಿತಿ ತೃಪ್ತಿಕರವಾಗಿದ್ದು ಆದಾಯದ ಹರಿವು ಕೂಡ ಸುಗಮವಾಗಿರುತ್ತದೆ. ಧಾರ್ಮಿಕ ಕಾರ್ಯಕ್ರಮಗಳು, ಶಿಕ್ಷಣ ಅಥವಾ ಕುಟುಂಬದ ಅಭಿವೃದ್ಧಿಗಾಗಿ ಹಣ ಕೂಡ ವಿನಿಯೋಗಿಸುವಂತಹದ್ದನ್ನ ಕಾಣುತ್ತೀರ. ಇನ್ನು ದೀರ್ಘಾವಧಿಯ ಉಳಿತಾಯ ಯೋಜನೆಗಳು ಅಥವಾ ಚಿನ್ನ, ಸ್ಥಿರಾಸ್ತಿಯಲ್ಲಿ ಹೂಡಿಕೆಗೆ ಯೋಜನೆಯನ್ನ ರೂಪಿಸಲು ಇದು ಅನುಕೂಲಕರವಾದಂತಹ ದಿನವಾಗಿರುವಂತದ್ದು. ಇನ್ನು ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಮತ್ತು ಹಸನ್ಮುಖವಾಗಿರುವಂತಹ ವಾತಾವರಣವನ್ನ ನೋಡುವಂತದ್ದು. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಕಂಡು ಬರುವಂತದ್ದು. ಇನ್ನು ಕುಟುಂಬದ ಹಿರಿಯ ಅಥವಾ ಕಿರಿಯ ಸದಸ್ಯರಿಂದ ನಿಮ್ಮ ಸಲಹೆ, ಮಾರ್ಗದರ್ಶನ ಬಹುಮುಖ್ಯ ಆಸರೆಯಾಗುವಂತದ್ದಾಗಿದೆ. ಇನ್ನು ಸ್ನೇಹಿತರು ಮತ್ತು ಆಪ್ತರೊಂದಿಗೆ ಉತ್ತಮ ಸಂವಾದ ಕೂಡ ನಡೆಯಲಿದ್ದು ಮನಸ್ಸಿಗೆ ನೆಮ್ಮದಿಯೂ ಕೂಡ ಸಿಗುವಂತದ್ದಾಗಿದೆ. ಇನ್ನು ಉತ್ತಮವಾದಂತಹ ಶಕ್ತಿ, ದಿನವಿಡೀ ಮಾನಸಿಕ ಶಾಂತಿ ಮತ್ತು ಚೈತನ್ಯ ಕೂಡ ಇರುವಂತದ್ದು. ಗಮನಿಸಬೇಕಾದಂತಹ ಅಂಶವೇನಪ್ಪಾ ಅಂದ್ರೆ ಲಿವರ್, ಅಜೀರ್ಣ ಅಥವಾ ತೊಡೆ, ಕೀಲು ನೋವಿನಂತಹ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಇನ್ನು ಅತಿಯಾದ ಸಿಹಿ ಮತ್ತು ಎಣ್ಣೆಯುಕ್ತ ಆಹಾರವನ್ನ ತ್ಯಜಿಸಬೇಕಾವು. ಹಣ್ಣುಗಳು ಮತ್ತು ನಾರಿನಂಶವಿರುವ ಆಹಾರವನ್ನ ಸೇವಿಸಬೇಕಾಗುತ್ತೆ. ಧ್ಯಾನವು ಮನಸ್ಸಿಗೆ ಮತ್ತಷ್ಟು ಏಕಾಗ್ರತೆಯನ್ನ ತರುವಂತದ್ದಾಗಿದೆ. ಇಂದು ವಿಶೇಷ ಪರಿಹಾರಗಳನ್ನು ನೋಡುವುದಾದ್ರೆ ಗುರುದೇವ ಹಾಗೂ ದತ್ತಾತ್ರೇಯ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಬೆಳಗ್ಗೆ ಸ್ನಾನದ ನಂತರ ಗುರುದೇವರಿಗೆ ಅಥವಾ ಶ್ರೀ ದತ್ತಾತ್ರೇಯರಿಂದ ಹಳದಿ ಹೂಗಳನ್ನು ಅರ್ಪಿಸಿ ಓಂ ರೂಂ ಬೃಹಸ್ಪತಿ ನಮಃ ಅಥವಾ ಓಂ ಧ್ರಾಂ ದತ್ತಾತ್ರೇಯಾಯ ನಮಃ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹಣೆಗೆ ಶುದ್ಧವಾದಂತಹ ಹಳದಿ ಚಂದನ ಅಥವಾ ಕೇಸರಿ ತಿಲಕವನ್ನ ಇಟ್ಟುಕೊಳ್ಳುವುದರಿಂದ ಮನಸ್ಸಿನಲ್ಲಿ ಏಕಾಗ್ರತೆ, ಶಾಂತಿ ಮತ್ತು ಗುರುಬಲ ಕೂಡ ಹೆಚ್ಚಾಗುತ್ತೆ. ಇನ್ನು ಕಡಲೆಬೇಳೆ, ಬಾಳೆಹಣ್ಣು, ಹಳದಿ ಬಟ್ಟೆ ಅಥವಾ ಧಾರ್ಮಿಕ ಜ್ಞಾನವರ್ಧಕ ಪುಸ್ತಕಗಳನ್ನ ವಿದ್ಯಾರ್ಥಿಗಳಿಗೆ ಅಥವಾ ಬಡವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಅರಳಿ ಮರಕ್ಕೆ ನೀರನ್ನ ಅರ್ಪಿಸಿ 7 ಬಾರಿ ಪ್ರದಕ್ಷಿಣೆಯನ್ನ ಹಾಕುವುದು ಜಾತಕದಲ್ಲಿನ ಗುರು ದೋಷಗಳನ್ನ ನಿವಾರಿಸಿ ಶುಭ ಫಲಗಳನ್ನ ನೀಡುವಂತದ್ದಾಗ್ತದೆ. ಮಕರ ರಾಶಿಯವರೇ, ಕಠಿಣ ಪರಿಶ್ರಮ ಮತ್ತು ಅಚಲವಾದ ತಾಳ್ಮೆಯೇ ಮಕರ ರಾಶಿಯವರ ನಿಜವಾದಂತಹ ಬಲ. ಮಕರ ರಾಶಿಯವರಾದ ನೀವು ಶನಿದೇವನ ಪ್ರಭಾವದಿಂದ ಹುಟ್ಟಿನಿಂದಲೇ ಸಹನೆ ಮತ್ತು ಶಿಸ್ತಿನ ಗುಣಗಳನ್ನ ಮೈಗೂಡಿಸಿಕೊಂಡವರು. ಗುರಿ ಎಷ್ಟು ಎತ್ತರವಾಗಿದ್ದರೂ ಕೂಡ, ಹಾದಿ ಎಷ್ಟೇ ಕಡಿದಾಗಿದ್ದರೂ ಕೂಡ ನಿಮ್ಮ ದೃಢ ಸಂಕಲ್ಪದಿಂದ ಶಿಖರವನ್ನ ತಲುಪುವ ಅದ್ಭುತವಾದಂತಹ ಸಾಮರ್ಥ್ಯ ನಿಮ್ಮಲ್ಲಿರುವಂತದ್ದು. ನಿಧಾನವಾಗಿ ಸಾಗುವ ನದಿಯೇ ದೊಡ್ಡ ಕಲ್ಲುಗಳನ್ನ ಕೊರೆದು ಹಾದಿಯನ್ನ ಮಾಡಿಕೊಳ್ಳುತ್ತದೆ. ತಕ್ಷಣದ ಫಲಿತಾಂಶ ಸಿಗಲಿಲ್ಲವೆಂದು ಎಂದಿಗೂ ಕೂಡ ನಿರಾಶರಾಗಬೇಡಿ. ಇಂದು ನೀವು ಹಾಕುವಂತಹ ಪ್ರತಿ ಹನಿಯು ಬೆವರು ಕೂಡ ನಿಮ್ಮ ಭವಿಷ್ಯದ ಅಡಿಪಾಯವನ್ನ ಗಟ್ಟಿಗೊಳಿಸುತ್ತದೆ. ಸೋಲುಗಳು ಕೇವಲ ತಾತ್ಕಾಲಿಕ ವಿರಾಮಗಳು, ಅಂತಿಮ ತೀರ್ಪು ಅಲ್ಲವು. ನಿಮ್ಮ ಆಂತರಿಕ ಶಕ್ತಿಯನ್ನ ನಂಬಿ ಶಿಸ್ತಿನಿಂದ ಮುನ್ನಡೆದರೆ ಇತರರ ಟೀಕೆ ಟಿಪ್ಪಣಿಗಳಿಗೆ ನಿಮ್ಮ ಯಶಸ್ಸೇ ಉತ್ತರವಾಗುವಂತದ್ದು. ನಿಮ್ಮ ಗುರಿಯೆಡೆಗೆ ದೃಢವಾದಂತಹ ಹೆಜ್ಜೆಯನ್ನು ಇಟ್ಟಾಗ ಜಗತ್ತು ನಿಮ್ಮ ಪರಿಶ್ರಮಕ್ಕೆ ತಲೆಬಾಗುವಂತಹ ದಿನ ಖಂಡಿತವಾಗಿ ಬರುವಂತದ್ದನ್ನ ನೀವು ಕಾಣುವಂತದ್ದಾಗಿದೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಶಿಸ್ತು ಮತ್ತು ಬದ್ಧತೆಗೆ ಪ್ರಶಂಸೆ ದೊರೆಯುವಂತದ್ದು. ಬಾಕಿ ಉಳಿದಿರುವ ಮಹತ್ವದ ಯೋಜನೆಗಳು ಪೂರ್ಣಗೊಳ್ಳುವಂತದ್ದು. ಮೇಲಾಧಿಕಾರಿಗಳು ನಿಮ್ಮ ಮೇಲೆ ನಂಬಿಕೆಯನ್ನ ಇಟ್ಟು ಪ್ರಮುಖ ಹೊಣೆಗಾರಿಕೆಯನ್ನ ನೀಡುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಇಳಿಯಬೇಡಿ. ಸಂಯಮದಿಂದ ನೀವು ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಇನ್ನು ಹಣಕಾಸಿನ ಹರಿವು ಕೂಡ ಸಾಧಾರಣವಾಗಿದ್ದು ಸ್ಥಿರತೆಯಿಂದ ಕೂಡಿರುತ್ತದೆ. ಅನಗತ್ಯ ಖರ್ಚುಗಳು ಕಡಿಮೆಯಾಗುವಂತದ್ದು. ಸ್ಥಿರ ಆಸ್ತಿ ಅಥವಾ ದೀರ್ಘಾವಧಿಯ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಅನುಭವಿಗಳ ಸಲಹೆಯನ್ನ ಪಡೆಯಬೇಕಾಗುತ್ತೆ. ಇನ್ನು ಆನ್ಲೈನ್ ವಹಿವಾಟು ಅಥವಾ ಷೇರು ಮಾರುಕಟ್ಟೆಯಲ್ಲಿ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ. ಕುಟುಂಬ ಸದಸ್ಯರ ನಡುವೆ ಪ್ರೀತಿ ಮತ್ತು ಪರಸ್ಪರ ಸಹಕಾರ ಕೂಡ ಹೆಚ್ಚಾಗ್ತದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನ ನೋಡುವಂತದ್ದಾಗ್ತದೆ. ತಂದೆ ತಾಯಿ ಅಥವಾ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಅವರ ಆಶೀರ್ವಾದ ನಿಮಗೆ ಶ್ರೀರಕ್ಷೆಯಾಗುವಂತದ್ದನ್ನ ಕಾಣ್ತೀರ.
ಇನ್ನು ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವುದರಿಂದ ಮಾನಸಿಕ ನೆಮ್ಮದಿಯು ಕೂಡ ನಿಮಗೆ ಒಲಿಯುವಂಥದ್ದು. ಸಾಮಾನ್ಯವಾಗಿ ಆರೋಗ್ಯ ಉತ್ತಮವಾಗಿರುವಂಥದ್ದು. ಕೀಲು ನೋವು, ಮೊಣಕಾಲು ನೋವು ಅಥವಾ ಬೆನ್ನು ನೋವಿನಂತಹ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಣಿಸಿಕೊಳ್ತವೆ. ನಿರಂತರವಾಗಿ ಕುಳಿತು ಕೆಲಸ ಮಾಡುವುದನ್ನು ತಪ್ಪಿಸಿ ನಿಯಮಿತ ನಡಿಗೆ ಮತ್ತು ಲಘು ವ್ಯಾಯಾಮಗಳನ್ನ ರೂಢಿಸಿಕೊಳ್ಳಬೇಕಾಗುತ್ತೆ. ಇಂದು ವಿಶೇಷವಾಗಿ ಸಂಜೆ ಸಮಯದಲ್ಲಿ ಓಂ ಶಂ ಶನೀಶ್ವರಾಯ ನಮಃ ಮಂತ್ರವನ್ನ 108 ಬಾರಿ ಭಕ್ತಿಯಿಂದ ಜಪಿಸಬೇಕಾಗುತ್ತೆ. ಇನ್ನ ಎಳ್ಳೆಣ್ಣೆಯ ದೀಪಾರಾಧನೆಯನ್ನ ಮಾಡುವಂಥದ್ದು. ಹನುಮಂತನ ಅಥವಾ ಶನಿ ದೇವರ ಸನ್ನಿಧಿಯಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡುವಂಥದ್ದು. ಮಂಗಳವಾರದ ಈ ದಿನ ಹನುಮಾನ್ ಚಾಲಿಸವನ್ನ ಪಠಿಸುವುದರಿಂದ ಶನಿ ದೋಷಗಳು ನಿವಾರಣೆಯಾಗಿ ಧೈರ್ಯ ಕೂಡ ವೃದ್ಧಿ ಆಗುವಂಥದ್ದನ್ನ ಕಾಣ್ತೀರ. ಇನ್ನು ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಅಥವಾ ಕಬ್ಬಿಣದ ಪಾತ್ರೆಗಳನ್ನ ಅಗತ್ಯವಿರುವವರಿಗೆ ಅಥವಾ ನಿರ್ಗತಿಕರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಕಾಗೆಗಳಿಗೆ ಅನ್ನವನ್ನ ನೀಡಬೇಕಾಗುತ್ತೆ ಹಾಗೂ ಬೀದಿ ನಾಯಿಗಳಿಗೆ ರೊಟ್ಟಿ ಅಥವಾ ಬಿಸ್ಕತ್ ಗಳನ್ನ ತಿನ್ನಿಸುವುದರಿಂದ ನವಗ್ರಹ ದೋಷಗಳು ಕೂಡ ಶಮನವಾಗುವಂತದ್ದನ್ನ ಕಾಣುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ ಅದೃಷ್ಟದ ಸಂಖ್ಯೆಯಾಗಿ ಬಳಸುವುದಾದ್ರೆ 2 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಅದೃಷ್ಟದ ಬಣ್ಣವನ್ನ ನೋಡುವುದಾದ್ರೆ ಕೆಂಪು ಮತ್ತು ಹಸಿರು ಬಣ್ಣವನ್ನ ಬಳಸಬೇಕಾಗುತ್ತೆ. ಇಂದಿನ ದಿವಸ ನೀವು ಕುಂಭರಾಶಿಯವರೇ, ಆಳವಾದ ನದಿಗಳು ಸದ್ದಿಲ್ಲದೆ ಹರಿಯುತ್ತವೆ. ಅಪ್ರತಿಮ ಸಾಧಕರು ಸದ್ದಿಲ್ಲದೆ ಶ್ರಮಿಸಿ ಇತಿಹಾಸವನ್ನ ನಿರ್ಮಿಸುತ್ತಾರೆ. ಕುಂಭರಾಶಿಯವರಾದ ನೀವು ವಿಶಾಲವಾದಂತಹ ಮನೋಭಾವ, ಸಮಾಜಮುಖಿ ಚಿಂತನೆ ಮತ್ತು ಅದ್ಭುತವಾದಂತಹ ದೂರದೃಷ್ಟಿಯನ್ನ ಹೊಂದಿದವರು. ಶನಿ ಆಶೀರ್ವಾದವಿರುವ ನಿಮಗೆ ತಾಳ್ಮೆ ಮತ್ತು ಸತತ ಪರಿಶ್ರಮವೇ ಶ್ರೇಷ್ಠವಾದಂತಹ ಅಸ್ತ್ರಗಳು. ಯಶಸ್ಸು ತಕ್ಷಣವೇ ಸಿಗದಿದ್ದರೂ ನಿರಂತರ ಶ್ರಮದಿಂದ ದೊರೆಯುವ ಗೆಲುವು ಎಂದಿಗೂ ಕೂಡ ಶಾಶ್ವತವಾಗಿರುತ್ತದೆ. ಜೀವನದಲ್ಲಿ ಎದುರಾಗುವ ಕಷ್ಟಗಳು ಕೇವಲ ನಿಮ್ಮ ಸಹನೆ ಮತ್ತು ಸಾಮರ್ಥ್ಯವನ್ನ ಪರೀಕ್ಷಿಸುವ ಬ್ರೇಗಳಲ್ಲಷ್ಟೇ. ಯಾರು ಕತ್ತಲೆಯನ್ನ ದೂಷಿಸದೆ ತಾವೇ ದೀಪವಾಗುತ್ತಾರೋ ಜಗತ್ತು ಅವರ ಹೆಜ್ಜೆಯನ್ನ ಹಿಂಬಾಲಿಸುತ್ತದೆ. ನಿಮ್ಮಲ್ಲಿರುವಂತಹ ವಿಶಿಷ್ಟ ಪ್ರತಿಭೆಯನ್ನ ಗುರುತಿಸಿ ಇತರರ ನಕಾರಾತ್ಮಕ ಮಾತುಗಳಿಗೆ ಕಿವಿಯನ್ನ ಕೊಡಬೇಡಿ. ನಿಮ್ಮ ಗುರಿ ದೊಡ್ಡದಾಗಿರಲಿ, ನಿಮ್ಮ ನಂಬಿಕೆ ದೃಢವಾಗಿರಲಿ. ನೀವು ಮಾಡುವಂತಹ ಪ್ರತಿಯೊಂದು ಸಣ್ಣ ಒಳ್ಳೆಯ ಕೆಲಸವೂ ಮುಂದೆ ದೊಡ್ಡ ಯಶಸ್ಸಾಗಿ ಬದಲಾಗುತ್ತದೆ. ದೈನಂದಿನ ಹೆಜ್ಜೆಯನ್ನ ಮುಂದಿಡಿ. ಶ್ರಮ ನಿಮ್ಮದಾದರೆ ಜಯ ಖಂಡಿತವಾಗಿಯೂ ನಿಮ್ಮದಾಗುವಂತದ್ದಾಗ್ತದೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮತ್ತು ಶಿಸ್ತಿಗೆ ಉತ್ತಮ ಮನ್ನಣೆ ಸಿಗುವಂತದ್ದು. ಐಟಿ, ಸಂಶೋಧನೆ, ಸಮಾಜ ಸೇವೆ ಮತ್ತು ತಾಂತ್ರಿಕ ಭಾಗದಲ್ಲಿ ಇರುವಂತವರಿಗೆ ನೂತನ ಅವಕಾಶಗಳು ಕೂಡ ಒದಗಿ ಬರುವಂತದ್ದನ್ನ ಕಾಣ್ತೀರಿ. ಸಹೋದ್ಯೋಗಿಗಳ ನಡುವೆ ಆಂತರಿಕ ರಾಜಕೀಯ ಅಥವಾ ವಾದ ವಿವಾದಗಳಿಂದ ದೂರವಿರಬೇಕಾಗುತ್ತೆ. ನಿಮ್ಮ ಕರ್ತವ್ಯದ ಮೇಲಷ್ಟೇ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಆದಾಯದ ಹರಿವು ಕೂಡ ಉತ್ತಮವಾಗಿರುವಂತದ್ದು. ನಿರೀಕ್ಷಿತ ಮೂಲಗಳಿಂದ ಧನ ಆಗಮನವಾಗುವ ಸೂಚನೆಗಳಿವೆ. ವ್ಯಾಪಾರಸ್ಥರಿಗೆ ನಿಧಾನಗತಿಯಾದರೂ ಕೂಡ ಸ್ಥಿರವಾದ ಲಾಭ ದೊರೆಯುವಂತದ್ದು. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ದಾಖಲೆಗಳನ್ನ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಭವಿಷ್ಯದ ಉಳಿತಾಯ ಅಥವಾ ವಿಮೆ ಸಂಬಂಧಿತ ಯೋಜನೆಗಳಿಗೆ ಹಣ ಹೂಡಿಕೆ ಮಾಡಲು ಈ ದಿನವೂ ಕೂಡ ಸೂಕ್ತವಾಗಿರುವಂತದ್ದು. ಇನ್ನು ಮನೆಯಲ್ಲಿ ಪರಸ್ಪರ ನಂಬಿಕೆ ಮತ್ತು ಪ್ರೀತಿಯು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಹಳೆಯ ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗುವಂತದ್ದಾಗ್ತದೆ. ಆಪ್ತ ಸ್ನೇಹಿತರಿಂದ ಉತ್ತಮ ಸಲಹೆ ಮತ್ತು ಸಹಕಾರ ಕೂಡ ದೊರೆಯುವಂತದ್ದನ್ನ ಕಾಣ್ತೀರಿ. ಇನ್ನು ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಸಾಮರಸ್ಯ ನೆಲೆಸಿರುವಂತದ್ದು. ಸಣ್ಣ ಪುಟ್ಟ ವಿಷಯಗಳಿಗೆ ಹಠ ಹಿಡಿಯುವುದನ್ನ ಬಿಟ್ಟು ಬಿಡಬೇಕಾಗುತ್ತೆ. ಒಟ್ಟಾರೆ ಆರೋಗ್ಯವು ಕೂಡ ಉತ್ತಮವಾಗಿರುವಂತದ್ದು. ಶನಿ ಪ್ರಭಾವದಿಂದ ಕಾಲು ನೋವು, ಕೀಲು ನೋವು ಅಥವಾ ಮಂಡಿ ನೋವಿನಂತಹ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಇನ್ನು ಹೆಚ್ಚಾಗಿ ವ್ಯಾಯಾಮ ಮಾಡಬೇಕಾಗುತ್ತೆ, ನಡಿಗೆಯನ್ನ ಮಾಡಬೇಕಾಗುತ್ತೆ ಮತ್ತು ಬೆಚ್ಚಗಿನ ಸಮತೋಲಿತ ಆಹಾರ ಸೇವನೆಯನ್ನ ಮಾಡಬೇಕಾಗುತ್ತೆ. ಆಗ ನಿಮ್ಮ ದೇಹಕ್ಕೆ ರಕ್ಷಣೆಯೂ ಕೂಡ ಸಿಗುವಂತದ್ದಾಗ್ತದೆ. ಇಂದು ವಿಶೇಷವಾಗಿ ಶನಿ ಮಂತ್ರ ಜಪವನ್ನ ಮಾಡುವಂತದ್ದು. ಸಂಜೆ ಆಗಿರ್ಬೋದು ಅಥವಾ ಬೆಳಗ್ಗೆ ಆಗಿರ್ಬೋದು ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಭಕ್ತಿಯಿಂದ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಮಂಗಳವಾರದ ಈ ದಿನ ಹನುಮಂತರ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಿ. ಇದು ಶನಿ ದೋಷವನ್ನ ಶಮನಗೊಳಿಸಿ ಧೈರ್ಯವನ್ನ ನೀಡುವಂತದ್ದಾಗ್ತದೆ. ಇನ್ನು ಶನಿ ದೇವರಿಗೆ ಅಥವಾ ಅಶ್ವತ್ಥ ವೃಕ್ಷದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನ ಸಲ್ಲಿಸಬೇಕಾಗುತ್ತೆ. ಇನ್ನು ಕಪ್ಪು ವಸ್ತುಗಳ ಅಥವಾ ಆಹಾರವನ್ನ ದಾನವನ್ನ ಮಾಡುವಂಥದ್ದು. ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಅಥವಾ ಅನ್ನ ಆಹಾರವನ್ನ ಅಗತ್ಯವಿರುವಂತಹವರಿಗೆ, ನಿರ್ಗತಿಕರಿಗೆ ಅಥವಾ ಅಂಗವಿಕಲರಿಗೆ ದಾನವಾಗಿ ಮಾಡುವುದು ಕೂಡ ತುಂಬಾ ಶ್ರೇಷ್ಠವಾದುದು. ಇನ್ನು ಪಕ್ಷಿ ಅಥವಾ ಶ್ವಾನಕ್ಕೆ ಸೇವೆಯನ್ನ ಮಾಡುವಂಥದ್ದು. ಕಪ್ಪು ನಾಯಿಗೆ ರೊಟ್ಟಿ, ಬಿಸ್ಕತ್ತು ಅಥವಾ ಪಕ್ಷಿಗಳಿಗೆ ನೀರು ಮತ್ತು ಧ್ಯಾನವನ್ನ ನೀಡುವುದರಿಂದ ಗ್ರಹಬಲ ವೃದ್ಧಿಯಾಗಿ ಕಾರ್ಯಸಿದ್ಧಿಯು ಕೂಡ ಉಂಟಾಗುವಂತದ್ದನ್ನ ಕಾಣುವಂತದ್ದಾಗ್ತದೆ. ಮೀನರಾಶಿಯವರೇ, ಸಾಗರದ ಆಳದಲ್ಲಿ ಮುತ್ತುಗಳು ಹುದುಗಿರುವಂತೆ ನಿಮ್ಮ ಶಾಂತ ಮನಸ್ಸಿನಲ್ಲಿ ಅಪಾರವಾದಂತಹ ಶಕ್ತಿ ಅಡಗಿದೆ. ಮೀನರಾಶಿಯವರಾದ ನಿಮ್ಮಲ್ಲಿ ಅಗಾಧವಾದಂತಹ ಕಲ್ಪನಾ ಶಕ್ತಿ, ದಯೆ ಮತ್ತು ಸಹನೆ ಇದೆ. ನೀವು ಕೇವಲ ಸ್ವಾರ್ಥಕ್ಕಾಗಿ ಬದುಕುವವರಲ್ಲ. ನಿಮ್ಮ ಸುತ್ತಲಿರುವಂತಹ ಬದುಕನ್ನ ಸುಂದರವಾಗಿಸುವ ಬೆಳಕು ನೀವು. ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನ ನೋಡಿ ಎಂದಿಗೂ ಕೂಡ ಧೃತಿಗೆಡಬೇಡಿ. ಶಾಂತವಾಗಿ ಹರಿಯುವ ನದಿಯು ದೊಡ್ಡ ದೊಡ್ಡ ಬಂಡೆಗಳನ್ನ ಸೇಳಿ ತನ್ನ ಹಾದಿಯನ್ನ ಕಂಡುಕೊಳ್ಳುತ್ತದೆ.
ಆಗಿರುತ್ತದೆ. ನಿಮ್ಮ ತಾಳ್ಮೆ ಮತ್ತು ಸತತವಾದಂತಹ ಪ್ರಯತ್ನಗಳು ಎಂತಹ ಅಡೆತಡೆಯನ್ನು ಕೂಡ ಮೆಟ್ಟಿ ನಿಲ್ಲಬಹುದು. ಇತರರ ಅಭಿಪ್ರಾಯಗಳು ನಿಮ್ಮ ಮೌಲ್ಯವನ್ನ ನಿರ್ಧರಿಸಲು ಬಿಡಬೇಡಿ. ನಿಮ್ಮ ಅಂತರಂಗದ ಶಕ್ತಿಯನ್ನ ನಂಬಬೇಕಾಗುತ್ತೆ. ನಿಮ್ಮ ಕನಸುಗಳು ವಿಶಾಲವಾಗಿರಬೇಕು. ನಿಮ್ಮ ಹೆಜ್ಜೆಗಳು ದೃಢವಾಗಿರಬೇಕು. ಸೋಲು ಎನ್ನುವುದು ಕೇವಲ ಅನುಭವ, ಆದರೆ ಶ್ರಮ ಎನ್ನುವುದು ಶಾಶ್ವತ ಗೆಲುವಿನ ಬೀಜವಾಗಿರುವಂತದ್ದು. ನಂಬಿಕೆಯಿಂದ ಮುನ್ನಡೆಯಿರಿ. ನಿಮ್ಮ ಗುರಿ ತಲುಪುವವರೆಗೂ ವಿಶ್ರಮಿಸಬೇಡಿ. ಯಶಸ್ಸು ನಿಮ್ಮ ಹೆಜ್ಜೆ ಗುರುತುಗಳನ್ನ ಹುಡುಕಿಕೊಂಡು ಬರುವಂತದ್ದಾಗ್ತದೆ. ಇನ್ನು ವಿಶೇಷವಾಗಿ ಇಂದು ಶಿಕ್ಷಣ, ಸಮಾಲೋಚನೆ, ಸಂಶೋಧನೆ ಮತ್ತು ಆಡಳಿತ ಕ್ಷೇತ್ರದಲ್ಲಿ ಇರುವಂತವರಿಗೆ ಉತ್ತಮ ಯಶಸ್ಸು ದೊರೆಯುವಂಥದ್ದು. ನಿಮ್ಮ ಸಲಹೆಗಳಿಗೆ ಕಚೇರಿಯಲ್ಲಿ ಮನ್ನಣೆ ಸಿಗುವಂಥದ್ದು. ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಪ್ರಾಜೆಕ್ಟ್ಗಳನ್ನು ಆರಂಭಿಸಲು ಈ ದಿನವು ಪೂರಕವಾಗಿದೆ. ಮೇಲಾಧಿಕಾರಿಗಳ ಸಂಪೂರ್ಣ ಬೆಂಬಲವು ಕೂಡ ನಿಮಗೆ ಸಿಗುವಂತದ್ದಾಗ್ತದೆ. ಅತಿಯಾದ ಭಾವನಾತ್ಮಕತೆ ಅಥವಾ ಇತರರ ಮಾತಿಗೆ ಬೇಗನೆ ಮರಳಾಗುವುದನ್ನ ತಪ್ಪಿಸಿ ಕೆಲಸದ ಸ್ಥಳದಲ್ಲಿ ವೃತ್ತಿಪರತೆ ಕಾಪಾಡಿಕೊಳ್ಳಬೇಕಾಗುತ್ತೆ. ಆರ್ಥಿಕ ಸ್ಥಿತಿ ತೃಪ್ತಿದಾಯಕವಾಗಿರುತ್ತದೆ. ಹಳೆಯ ಪ್ರಯತ್ನಗಳಿಂದ ಅಥವಾ ಸ್ಥಿರ ಹೂಡಿಕೆಗಳಿಂದ ಧನ ಆಗಮನವಾಗಲಿದೆ. ಧಾರ್ಮಿಕ ಕಾರ್ಯಗಳು, ಶಿಕ್ಷಣ ಅಥವಾ ದಾನ ಧರ್ಮಗಳಿಗಾಗಿ ಹಣ ಖರ್ಚಾಗುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಹೊಸ ಆಸ್ತಿ ಅಥವಾ ದೀರ್ಘಾವಧಿಯ ಉಳಿತಾಯ ಯೋಜನೆಗಳಲ್ಲಿ ಹಣ ಹೂಡಲು ಅನುಕೂಲಕರವಾದಂತಹ ದಿನ. ಇನ್ನು ಮನೆಯಲ್ಲಿ ಶಾಂತಿಯುತ ಹಾಗೂ ಭಕ್ತಿಪೂರ್ವಕ ವಾತಾವರಣ ನೆಲೆಸುವಂತದ್ದು. ಹಿರಿಯರ ಮತ್ತು ಗುರು ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರುವಂತದ್ದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ನೀವು ಕಾಣುತ್ತೀರ. ಸಂಗಾತಿಯೊಂದಿಗೆ ಪರಸ್ಪರ ಪ್ರೀತಿ, ತಿಳುವಳಿಕೆ ಮತ್ತು ಗೌರವ ಕೂಡ ಹೆಚ್ಚಾಗುವಂತದ್ದು. ಒಟ್ಟಾರೆ ಆರೋಗ್ಯ ಉತ್ತಮವಾಗಿರುವಂತದ್ದು, ಆದರೆ ಮನಸ್ಸಿನ ಶಾಂತಿ ಬಹಳ ಮುಖ್ಯವಾಗ್ತದೆ. ಕಾಲು ಅಥವಾ ಕೀಲು ನೋವಿನ ಸಮಸ್ಯೆಗಳು ಅಥವಾ ಅಜೀರ್ಣ, ನಿದ್ರಾಹೀನತೆಯಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇನ್ನು ಲಘು ಆಹಾರ ಸೇವನೆಯನ್ನ ಮಾಡಬೇಕು. ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದರಿಂದ ಮಾನಸಿಕ ಹಾಗೂ ದೈಹಿಕ ಚೈತನ್ಯ ಕೂಡ ಕಾಪಾಡಿಕೊಳ್ಳಬಹುದಾಗಿದೆ. ಇಂದು ಬೆಳಗ್ಗೆ ಸ್ನಾನದ ನಂತರ ಓಂ ರೂಂ ಬೃಹಸ್ಪತಿ ನಮಃ ಅಥವಾ ಓಂ ಗುರುವೇ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಶ್ರೀ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಳಸಿ ಅರ್ಪಿಸಿ ಅಥವಾ ಮನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನ ಕೇಳಬೇಕಾಗುತ್ತೆ. ಇನ್ನು ಹಳದಿ ಬಣ್ಣದ ಹೂಗಳು, ಕಡಲೆಬೇಳೆ, ಬಾಳೆಹಣ್ಣು ಅಥವಾ ಅರಿಶಿಣದ ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ನೆನೆಸಿದ ಕಡಲೆಕಾಳು ಅಥವಾ ಬೆಲ್ಲವನ್ನ ಹಸುವಿಗೆ ತಿನ್ನಿಸುವುದರಿಂದ ಗುರುಗ್ರಹದ ಶುಭ ಫಲಗಳು ಕೂಡ ದೊರೆಯುವಂತದ್ದಾಗ್ತದೆ. ಇನ್ನು ಹಣೆಗೆ ಕೇಸರಿ ಅಥವಾ ಚಂದನ ತಿಲಕವನ್ನ ಪ್ರತಿದಿನ ಬೆಳಗ್ಗೆ ಹಣೆಗೆ ಕೇಸರಿ ಅಥವಾ ಶ್ರೀಗಂಧದ ತಿಲಕವನ್ನ ಇಟ್ಟುಕೊಳ್ಳುವುದರಿಂದ ಮನಸ್ಸಿನಲ್ಲಿ ಏಕಾಗ್ರತೆ ಹಾಗೂ ಸಕಾರಾತ್ಮಕವಾದಂತಹ ಶಕ್ತಿಯು ಕೂಡ ವೃದ್ಧಿಯಾಗುವಂಥದ್ದನ್ನ ನೀವು ಕಾಣುವಂಥದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ ಈ ದಿನದ ಅದೃಷ್ಟ ಸಂಖ್ಯೆಯಾಗಿ 8 ಮತ್ತು 4 ಬಳಸಬೇಕಾಗುತ್ತೆ. ಇನ್ನು ಅದೃಷ್ಟದ ಬಣ್ಣವನ್ನ ನೋಡುವುದಾದರೆ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಿದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡೆಯುವಂತದ್ದಾಗ್ತದೆ.